ಅದನ್ನು ನೋಡ್ಕೊಂಡು ಇಂದ ಏನೊಂದು ಸನ್ನೆ ಮಾಡ್ತಾರೆ ಸ್ಟೇಜ್ ಮೇಲೇನೆ ನಗೋದು, ಆಡಿಯನ್ಸ್ ಗೊತ್ತಾಗೋದು. ಇವ್ರು ಕಾರ್ ಅಂತ ಚಿಟ್ಕಿನಿ ಹಿಂಗೆ ಅನ್ನೋದು. ಆವತ್ತಿನ ಕಾಲಕ್ಕೆ ಅನೇಕ ಜನ, ಅದು CR ಸಿಂಹ ಆಗಿರ್ಬೋದು, ಲೋಕೇಶ್ ಆಗಿರ್ಬೋದು, ನಾನಾಗಿರ್ಬೋದು, ವೈಶಾಲಿ ಕಾಸರವಳ್ಳಿ ಆಗಿರ್ಬೋದು, ಉಮಾಶ್ರೀ ಆಗಿರ್ಬೋದು, ಅಥವಾ ಗಿರಿಜಾ ಲೋಕೇಶ್ ಆಗಿರ್ಬೋದು, ನೇಮ್ ದ ಎನಿ ಒನ್, ಮುಖ್ಯಮಂತ್ರಿ ಚಂದ್ರು ಅಥವಾ ಲೋಹಿತಾಶ್ವ, ಇವರಿಷ್ಟೂ ಜನ ರವೀಂದ್ರ ಕಲಾಕ್ಷೇತ್ರದ ಮೆಟ್ಲಲ್ಲಿ ಹತ್ತಿದ್ರಿಂದ ಸಿನಿಮಾದಲ್ಲಿ RK. ಈ RK ಅಂತ ಏನು ಬರುತ್ತೆ ಅದೆಲ್ಲನೂ ರಾಜ್ ಕಪೂರ್ ಆಗಿರ್ಬೋದು, ರಾಜ್ಕುಮಾರ್ ಆಗಿರ್ಬೋದು, ರವೀಂದ್ರ ಕಲಾಕ್ಷೇತ್ರ ಆಗಿರ್ಬೋದು, ಏನೇನಾದ್ರೂ ಆಗಿರ್ಬೋದು, ಇಟ್ ಮೇಕ್ಸ್ ಒಂದು RK ಸಿಗ್ನೇಚರ್ ಕೊಟ್ಬಿಡುತ್ತೆ. ಇಷ್ಟೆಲ್ಲ ಗೊತ್ತಿದ್ದವ ನಿಮ್ಮಪ್ಪ ಸಾಲ ಓದಿದ್ದ ಗೊತ್ತಾಯ್ತಾ ಇಲ್ವಾ ನಾನು? ಎಷ್ಟು ಸಾಲ? ತಿರ್ಗಾ ಮುರ್ಗಾ 20 ರೂಪಾಯಿ ಸಾಲ. ಅಷ್ಟಕ್ಕೆ ಇಷ್ಟು ಮಾತಾಡ್ತೀಯ. ನಾಲಿಗೆ ತೆರೆದಿಟ್ಟ ಮುಂಬರುವ ಕಾಲ, ನಾಲಿಗೆ ತೆರೆದಿಟ್ಟ ಮುಂಬರುವ ಕಾಲ. ಶರಣು ಹೇಳೇವ್ರಿ ಸ್ವಾಮಿ ನಾವು ನಿಮಗ, ಸ್ವಾಮಿ ನಾವು ನಿಮಗ, ಸದ್ದು ಗದ್ದಲ ಮಾಡಬ್ಯಾಡ್ರಿ ಆಟದೊಳಗ. ಯಾಕೆಂದ್ರೆ ಇವತ್ತಿನ ಆಟದಲ್ಲಿ ನಮ್ಮ ಹಳೇ ಬೆಂಗಳೂರಿನ ಸಾಕಷ್ಟು ನೆನಪುಗಳಿದಾವೆ. ಚಿತ್ರರಂಗದಷ್ಟೇ ಪ್ರಖ್ಯಾತವಾಗಿದ್ದ ಕನ್ನಡದ ಹವ್ಯಾಸಿ ರಂಗಭೂಮಿಯ ಅನೇಕ ಕಥೆಗಳಿದಾವೆ. ರಂಗದ ಮೇಲೆ ನಿಂತು ನಿಮ್ಮ ಮನೋರಂಜನೆ ಮಾಡಿದವರ ಅಂತರಂಗದ ಮಾತುಗಳಿದಾವೆ. ಎಲ್ಲಿ? ನಮ್ಮ ಕಲಾಕ್ಷೇತ್ರದಲ್ಲಿ. ನಮಸ್ಕಾರ, ನಾನು ವರ್ಷಾ ರಾಮಚಂದ್ರ. ಇದು 100ಕ್ಕೆ 100 ಕರ್ನಾಟಕ. ನಮ್ಮ ರವೀಂದ್ರ ಕಲಾಕ್ಷೇತ್ರ ಅದೆಷ್ಟೋ ನಾಟಕ, ಸಂಗೀತ ಪ್ರದರ್ಶನ, ಸಮ್ಮೇಳನಗಳು, ಸಂಗೀತ ಕಚೇರಿ ಇದಕ್ಕೆಲ್ಲ ವೇದಿಕೆಯಾಗಿದೆ. ಕಲಾಕ್ಷೇತ್ರದ ಮುಂದಿನ ಮೆಟ್ಲುಗಳಿದಾವಲ್ಲ, ಅದು ಬರೀ ಮೆಟ್ಲಷ್ಟೇ ಅಲ್ಲ, ಅದು ಎಷ್ಟೋ ಜನರ ಯಶಸ್ಸಿನ ಮೆಟ್ಲಾಗಿದೆ. ಹಾಗೆ ಕಲಾಕ್ಷೇತ್ರದ ಗ್ರೀನ್ ರೂಮ್ ಕನ್ನಡಿ ತುಂಬಾ ಜನರ ಕನಸಿಗೆ ಸಾಕ್ಷಿಯಾಗಿದಾವೋ ಏನೋ. ಈ ರೀತಿ ರವೀಂದ್ರ ಕಲಾಕ್ಷೇತ್ರದ ಜೊತೆಗೆ ಬಹಳ ಗಾಢವಾಗಿ ಸಂಬಂಧ ಇಟ್ಕೊಂಡಿರುವಂತಹ ಒಬ್ಬ ವ್ಯಕ್ತಿ ಇವತ್ತು ನನ್ನ ಜೊತೆಗೆ ಕಾರ್ಯಕ್ರಮದಲ್ಲಿದ್ದಾರೆ. ನೋಡಿ, 3ನೇ ಬೆಲ್ ಕೇಳಿಸ್ತಲ್ಲ. ಇವತ್ತಿನ ನಮ್ಮ ಆಟದ ಸೂತ್ರಧಾರಿ ನಾನಾದ್ರೆ ಇದರ ಪಾತ್ರಧಾರಿ ಸುಂದರರಾಜ್ ಅವರು. ಶರಣು ಹೇಳೇವ್ರಿ ಸ್ವಾಮಿ ನಾವು ನಿಮಗ, ಸ್ವಾಮಿ ನಾವು ನಿಮಗ, ಸದ್ದು ಗದ್ದಲ ಮಾಡಿ ಅಂತಾನೆ ಕರ್ಕೊಂಡ್ ಬಂದಿರೋದು. ನಮಸ್ಕಾರ. ಈಗ ರವೀಂದ್ರ ಕಲಾಕ್ಷೇತ್ರ ಅದರ ಸೀನಿಯಾರಿಟಿ ಹೆಚ್ಚೋ ನಿಮ್ ಸೀನಿಯಾರಿಟಿ ಹೆಚ್ಚೋ ಅಂತ ನಾ ಕೇಳಲ್ಲ, ಯಾಕೆಂದ್ರೆ ನೀವು ಒಂಥರ ಎವರ್ ಯಂಗ್ ಅಟ್ ಹಾರ್ಟ್. ಆದ್ರೆ ಮೊದಲನೇ ಸಲ ನೀವು ಕಲಾಕ್ಷೇತ್ರದ ಮೆಟ್ಲನ್ ಹತ್ತಿದ ನೆನಪಿದ್ಯಾ ನಿಮ್ಗೆ? ಖಂಡಿತ ಇದೆ. ಇನ್ಫ್ಯಾಕ್ಟ್ 1968 ನಾನು PUC ಅಂದರೆ ಜಸ್ಟ್ ಎಂಟರ್ಡ್ ದ PUC. ನಮ್ಮಲ್ಲಿ ಅವಾಗ ಈ ಒಂದು ಉಲ್ಲಾಲ್ ಶೀಲ್ಡ್ ಅಂತ ಒಂದು ಕಾಂಪಿಟೇಷನ್ ಇತ್ತು. ಉಲ್ಲಾಲ್ ಪಾರಿತೋಷಕ ಇಂಟರ್ ಕಾಲೇಜ್ ಕಾಂಪಿಟೇಷನ್ ಅಂತ. ಸೊ ಅದರಲ್ಲಿ CR ಸಿಂಹ ವಾಸ್ ದಿ ಡೈರೆಕ್ಟರ್. ನಮಗೆ ನಾನೊಂದು ಕಾಲೇಜಿನ ವಿದ್ಯಾರ್ಥಿ, ಪುಂಡ, ಈ ಪಾತ್ರ ನನಗೆ ಕೊಟ್ಟಿದ್ರು. ಬರೀ ಗಲಾಟೆಗಳು ಮಾಡಿಕೊಂಡು ಇರೋದು. ಅದು ಮೊದಲನೇ ಸಲ ನನ್ನ ನ್ಯಾಷನಲ್ ಕಾಲೇಜಲ್ಲಿ ರಿಹರ್ಸಲ್ ಮಾಡಿ ರವೀಂದ್ರ ಕಲಾಕ್ಷೇತ್ರದಲ್ಲಿ ಎಂಟ್ರಿ. ನನಗೆ ಫಸ್ಟ್ ಟೈಮೇ ನೋಡಿದ್ದು ಅಷ್ಟೊಂದು ದೊಡ್ಡ ಒಂದು ಆಡಿಟೋರಿಯಂ ಪ್ಲಸ್ ದೊಡ್ಡ ಸ್ಟೇಜು. ಸೊ ನನಗೆ ಒಂಥರ ಫ್ರೀ ಫುಟ್ಬಾಲ್ ಗ್ರೌಂಡ್ ಇದ್ದಂಗೆ ಆಗೋಗ್ಬಿಡ್ತು. ನಾವು ಇದ್ದಿದ್ದು ಬರೀ ನ್ಯಾಷನಲ್ ಹೈಸ್ಕೂಲು, ಅಲ್ಲೊಂದು ಚಿಕ್ಕ ಸ್ಟೇಜ್ ಇತ್ತು. ಬಟ್ ಇದೊಂದು ಭಾಳ ದೊಡ್ಡ ಅಗಾಧವಾದ ತುಂಬ ಬ್ರಾಡ್ ಸ್ಪೆಕ್ಟ್ರಮ್ ಅಂತ ಏನು ಕರೀತಾರೆ, ಆ ಥರ ಇತ್ತು. ಸೊ 68ರಿಂದ 2025 ರವೀಂದ್ರ ಕಲಾಕ್ಷೇತ್ರದ ನಂಟು ಇನ್ನೂ ಉಳ್ಕೊಂಡಿದೆ. ಇವತ್ತು ನಾವು JC ರೋಡಲ್ಲಿ ಹೋಗ್ತಿದ್ದಾಗ ಹಿಂಗ್ ತಿರುಗಿ ನೋಡಿದ್ರೆ ರವೀಂದ್ರ ಕಲಾಕ್ಷೇತ್ರ ನಮ್ಮ ಕಣ್ಣಿಗೆ ಬೀಳುತ್ತೆ. ಆದ್ರೆ ಈ ರವೀಂದ್ರ ಕಲಾಕ್ಷೇತ್ರದ ಹಿಂದಿನ ಕಥೆ ಏನು? 1961ರಲ್ಲಿ ಗುರುದೇವ ರವೀಂದ್ರನಾಥ್ ಟ್ಯಾಗೋರ್ ಅವರ ಜನ್ಮ ಶತಾಬ್ದಿಯನ್ನ ಆಚರಿಸಬೇಕು ಅಂತ ಅವತ್ತಿನ ಕೇಂದ್ರ ಸರ್ಕಾರ ನಿರ್ಧಾರ ಮಾಡಿತು. ಸೊ ಒಂದಿಷ್ಟು ಊರುಗಳಲ್ಲಿ ಅವರ ಹೆಸರಿನ ಈ ರೀತಿಯ ಒಂದು ಸಾಂಸ್ಕೃತಿಕ ವೇದಿಕೆ ಕಟ್ಟಬೇಕು ಅಂತ ನಿರ್ಧಾರ ಆಯ್ತು. ಆಗೇನ್ ಮಾಡಿದ್ರು, ಅಲ್ಲಿ ಟೌನ್ ಹಾಲ್ ಇತ್ತಲ್ಲ, ಅದರ ಪಕ್ಕ 3 ಎಕರೆ ಜಾಗ ಇದಕ್ಕೋಸ್ಕರ ಅಂತ ತೀರ್ಮಾನನೂ ಆಯ್ತು. 1960ರಲ್ಲಿ ಫೌಂಡೇಶನ್ ಕಲ್ಲು ಹಾಕಿದ್ರು. 1963 ಮಾರ್ಚ್ 9ಕ್ಕೆ ಉದ್ಘಾಟನೆ ಕೂಡ ಆಯ್ತು. ಬಹಳ ವಿಶೇಷ ಅಂತಂದ್ರೆ ಕೇಂದ್ರ ಸರ್ಕಾರ ಮತ್ತೆ ರಾಜ್ಯ ಸರ್ಕಾರ ಒಂದಿಷ್ಟು ಅನುದಾನ ಕೊಟ್ಟಿದ್ರು ಈ ಕಟ್ಟಡ ನಿರ್ಮಾಣಕ್ಕೆ. ಆದ್ರೆ ಆಗಿನ ಕಾಲದ ಸಾಕಷ್ಟು ಜನ ಗಣ್ಯರು, ಕಲಾವಿದರು, ಉದ್ಯಮಿಗಳು, ಮಠದವರು, ಜೊತೆಗೆ ಬಹಳ ಪ್ರಮುಖವಾಗಿ 2
ದೇಣಿಗೆಯನ್ನ ಕೂಡ ನೀಡಿದ್ರು. ಆ ಇಬ್ರು ಯಾರು ಅಂತಂದ್ರೆ ಆ ಕಾಲದ ಕನ್ನಡ ರಂಗಭೂಮಿಯ ಬಹಳ ದೊಡ್ಡ ಹೆಸರು MC ಮಹದೇವಸ್ವಾಮಿ ಅವರು, ಹಾಗೆ ತಮಿಳಿನ ಸೂಪರ್ ಸ್ಟಾರ್ ಶಿವಾಜಿ ಗಣೇಶನ್. ಇಬ್ರು ತಲಾ 22,000 ರೂಪಾಯಿ ದೇಣಿಗೆಯನ್ನ ಕಲಾಕ್ಷೇತ್ರಕ್ಕೆ ಕೊಟ್ಟಿದ್ರು. ಇನ್ಫ್ಯಾಕ್ಟ್ ಶಿವಾಜಿ ಗಣೇಶನ್ ಅವರು ಅಲ್ಲೇ ಟೌನ್ ಹಾಲ್ ಅಲ್ಲಿ ಅವರ ತಂಡನ ಕರ್ಕೊಂಡ್ಬಂದು ವೀರಪಾಂಡ್ಯ ಕಟ್ಟಬೊಮ್ಮ ನಾಟಕ ಪ್ರದರ್ಶನ ಮಾಡಿ ಆ ದುಡ್ಡನ್ನ ಇಲ್ಲಿ ಕೊಟ್ಟಿದ್ರು. ಈ ನಮ್ಮ ರವೀಂದ್ರ ಕಲಾಕ್ಷೇತ್ರಕ್ಕೆ ಅಮೆರಿಕದ ಆರ್ಕಿಟೆಕ್ಟ್ ಒಬ್ರು ಚಾರ್ಲ್ಸ್ ವಿಲ್ಸನ್ ಅಂತ ಅವರ ಡಿಸೈನ್ ಇತ್ತು. ಅಂಡ್ ಅದರ ಚೀಫ್ ಇಂಜಿನಿಯರ್ ಆಗಿದ್ದು BR ಮಾಣಿಕ್ಯಂ. ಆ ಕಾಲಕ್ಕೆ 900 ಸೀಟ್ ಇದ್ದಂತಹ ದೊಡ್ಡ ಆಡಿಟೋರಿಯಂ ನಮ್ಮ ರವೀಂದ್ರ ಕಲಾಕ್ಷೇತ್ರ. ಆಮೇಲೆ ರಾಮಮೂರ್ತಿ ಅವರು ಲೈಟಿಂಗ್ ಸಿಸ್ಟಮ್ ಹೆಂಗ್ ಮಾಡಿದ್ರು ಅಂತಂದ್ರೆ ಇಡೀ ಭಾರತದಲ್ಲೇ ಇರಬಾರ್ದು ಅಷ್ಟು ದೊಡ್ಡ ಲೈಟಿಂಗ್ ಅರೇಂಜ್ಮೆಂಟ್ ನ ನಮ್ಮ ರವೀಂದ್ರ ಕಲಾಕ್ಷೇತ್ರದಲ್ಲಿ ಆ ಕಾಲದಲ್ಲೇ ಅವ್ರು ಮಾಡಿದ್ರು. ಬಹಳ ಇಂಟ್ರೆಸ್ಟಿಂಗ್. ನೀವು 68 ಆಮೇಲೆ 72ರಿಂದ ಅಂತೂ ರೆಗ್ಯುಲರ್ ಆಗಿ ಮೆಟ್ಲು 72ರಿಂದ ಸುಮಾರು ಪ್ರದರ್ಶನಗಳು ಮಾಡಿದ್ದೀನಿ. ಇನ್ಫ್ಯಾಕ್ಟ್ ನಾನು ಅದು ಅಲ್ಲಿ ಎಷ್ಟು ನಾಟಕಗಳು ಆಡಿದ್ದೀನಿ ಅಂತ ಮರ್ತೇ ಹೋಗ್ಬಿಟ್ಟಿದ್ದೀನಿ. ಯಾಕಂದರೆ ನನ್ನ ಬಹುತೇಕ ಯಶಸ್ವಿ ನಾಟಕಗಳಲ್ಲಿ ಎಲ್ಲ ಆಗಿದ್ದಲ್ಲ ಅಲ್ಲಿ. ಅದು ಜೋಕುಮಾರ ಸ್ವಾಮಿ ಆಗಿರ್ಬೋದು, ಹೈವದನ ಆಗಿರ್ಬೋದು, ಸತ್ತವರ ನರಳು ಆಗಿರ್ಬೋದು, ಆಮೇಲೆ ಮಿಡ್ಸಮರ್ ನೈಟ್ ಸ್ಟ್ರೀಮ್ ನಟರಂಗಕ್ಕೆ ಮಾಡಿದ್ದು, ಒಥೆಲೋ, ಆಮೇಲೆ ಅಂತಿಗೊನೆ, ಸಂಗ್ಯಾ ಬಾಳ್ಯ, ಹೈಲೈಟ್ ಸಂಗ್ಯಾ ಬಾಳ್ಯ. ಸಂಗ್ಯಾ ಮಾಡಿದ್ದೆ ನಾನು. ಜೋಕುಮಾರ ಸ್ವಾಮಿಯಲ್ಲಿ ಬಸಣ್ಣನ ಪಾತ್ರ ಮಾಡಿದ್ದು ಮೊದಲು. ಅದಕ್ಕೂ ಮುಂಚೆ ಸಂಗ್ಯಾ ಬಾಳ್ಯದಲ್ಲಿ ಸಂಗ್ಯಾ ಮಾಡಿದ್ದು. ಸಂಗೀನ ಪಾತ್ರವನ್ನು ನೋಡಿದ ಮೇಲೆ ಕಂಬಾರು ನನಗೆ ಬಸವಣ್ಣನ ಪಾತ್ರ ಕೊಟ್ಟಿದ್ದು. ಅಂದರೆ ನೃತ್ಯ ನಾಯಕ ಬೇಕಾಗಿತ್ತು ಅವ್ರಿಗೆ. ಉತ್ತರ ಕರ್ನಾಟಕದ ಒಬ್ಬ ನೃತ್ಯ ನಾಯಕ ಅಂದರೆ ಡಾನ್ಸಿಂಗ್ ಹೀರೋ ಬೇಕು ಅಂತ ಅವ್ರು ತುಂಬ ಆಸೆ ಪಟ್ಟು ಮೊನ್ನೆ ಬಾಯ್ಬಿಟ್ಟು ಹೇಳಿದ್ರು ಅವರು. ಜೋಕುಮಾರ ಸ್ವಾಮಿ ಟಾಂಟು ಬೇಕಂದ್ರೆ ಸೂಪರ್ ಡೂಪರ್ ಹಿಟ್. ಅದನ್ನು ಶಂಕರ್ನಾಗ್ ಸಿನಿಮಾನೂ ಮಾಡಬೇಕು ಅಂತ ಹೊರಟದವರು. ಅದರಲ್ಲಿ ಗೌಡ ಮತ್ತು ಬಸವಣ್ಣ ಮಾತಾಡೋದಿದೆ. ಬಸವಣ್ಣಿಂದ ಹೇಳ್ಬಿಡ್ತೀನಿ. ನಮ್ಮಪ್ಪ ಹೆಂಗೆ ಸತ್ತ ಅಂತ ನಂಗೆ ಗೊತ್ತೈತಿ, ಕಾಡು ಕಡ್ದು ಹೊಲ ಹ್ಯಾಂಗ ಮಾಡ್ದ ಅಂತ ಗೊತ್ತೈತಿ. ಇಷ್ಟೆಲ್ಲ ಗೊತ್ತಿದ್ದವ ಇಷ್ಟೆಲ್ಲ ಗೊತ್ತಿದ್ದವ ನಿಮ್ಮಪ್ಪ ಸಾಲ ಓದಿದ್ದ ಗೊತ್ತೈತಾ ಇಲ್ವಾ ನಾನು. ಎಷ್ಟು ಸಾಲ? ತಿರ್ಗಾ ಮುರ್ಗಾ 20 ರೂಪಾಯಿ ಸಾಲ. ಅಷ್ಟಕ್ಕೆ ಇಷ್ಟು ಮಾತಾಡ್ತೀಯ ಅಂತ ಮತ್ತೆ ಕೌಂಟ್ರ್ ಕೊಡೋದು. ಸೊ ಹೀಗಾಗಿ ಅವನ್ನ ಎದುರು ಹಾಕ್ಕೊಂಡು ಹೋಗ್ತೀನಿ. ಆಮೇಲೆ ಏನೇನಾಗತ್ತೆ ಅಂತ ನಡೆದಲ್ಲಿ. ಇನ್ನೊಂದು ಕಡೆ ನಿಂಗಿನೂ ಗೌಡೊಂದಿದೆ, ಅದು ಭಾಳ ಚೆನ್ನಾಗಿದೆ. ಅವನ ಹತ್ರ ಹೋಗಿ ಏನು ಕೇಳ್ತೀನಿ, ನನ್ನ ಮದುವೆ ಆಗು, ನನ್ನ ಜೋಡಿ ಇರು. ಕೆಣ್ ಕೇಳಿಸ್ತು ಬಾ ನನ್ನ ಹಿಂದೆ. ನಿನ್ನ ಹಿಂದೆ ಬಂದರೆ ನಾನು ಯಾರು ಮದುವೆ ಆಗ್ತಾರೆ? ಆ ಗುರಿಯ ಇದ್ದಾನೆ ನೋಡು, ಅವ್ನು ಕೊಟ್ಟು ನೀನು ಮದುವೆ ಮಾಡ್ತೀನಿ ಅಂತ ಆ ಒಂದು ಡೈಲಾಗ್ ಇರೋದು. ಅದಾದಮೇಲೆ ನಂದೇ ನಾಟಕ ಬಂದು ಕಾಗೆ ಕುಣಿತ ಮಾಡಿದ್ದೆ. ಆಮೇಲೆ ಯಮರಂಜನೆ ಮಾಡಿದ್ದೆ. ಈ ರೀತಿ ಹಲವಾರು ಪ್ರದರ್ಶನಗಳು ಮಾಡಿದ್ವಿ. ಇವತ್ತಿಗೂ ಒಂಥರ ನಾಸ್ಟಾಲಜಿ. ನೀನು ಹೇಳ್ದಂಗೆ ಆ ಗ್ರೀನ್ ರೂಮ್ಗೆ ಹೋದ್ರೇ ಇವತ್ತಿನವರೆಗೂ ಆ ಥರ ಗ್ರೀನ್ ರೂಮ್ ಎಲ್ಲೂ ಇಲ್ಲ, ಆ ಥರ ಆಡಿಟೋರಿಯಂ ಎಲ್ಲೂ ಇಲ್ಲ, ಸೈಡ್ ವಿಂಗ್ಸ್ ಆ ಥರ ಎಲ್ಲೂ ಇಲ್ಲ ಇಡೀ ಇಂಡಿಯಾದಲ್ಲಿ. ಕರೆಕ್ಟಾಗಿ ಕಲಾಕ್ಷೇತ್ರ ಅನ್ನೋದು ಬೆಂಗಳೂರಿಗೆ ಸೀಮಿತ ಮಾತ್ರ ಅಲ್ಲ, ಇಡೀ ಭಾರತಕ್ಕೆ ಸೀಮಿತ ಕಲಾಕ್ಷೇತ್ರ ಅದು. ಇಟ್ ಈಸ್ ಫಾರ್ ಡ್ಯಾನ್ಸ್, ಮ್ಯೂಸಿಕ್, ನಾಟಕಗಳಿಗೆ, ಗೋಷ್ಠಿಗಳು, ಸಮಾರಂಭಗಳು. ಇವತ್ತಿಗೂ ಅಲ್ಲಿ 2 ಇದಿದೆ, ಫೈರ್ ಅಂತ ನೀವೇನು ಕರಿತೀರಾ. ರವೀಂದ್ರ ಕಲಾಕ್ಷೇತ್ರಕ್ಕೆ ಎಂಟ್ರಾದ ತಕ್ಷಣ ಈ ಕಡೆಗೆ ಒಂದು ರೂಮ್ ಇದೆ, ಆ ಕಡೆಗೆ ಒಂದು ಲೇಡೀಸ್ ರೂಮ್, ಜೆಂಟ್ಸ್ ರೂಮ್ ಅಂತ ಇದೆ. ಅಲ್ಲೂ ಕೂಡ ನಾಟಕ ಆಡ್ಬಿಡ್ತಾರೆ. ಆ ಮಟ್ಟಕ್ಕಿದೆ ಅಷ್ಟು ಇದು. ಜನಗಳು ಎಲ್ಲವನ್ನೂ ಅಂದರೆ ಈ ಏನಂತಾರೆ ಕಲ್ಪವೃಕ್ಷ ಅಂತ ಹೇಳ್ತಿರಲ್ಲ, ಒಂದು ತೆಂಗಿನ ಮರಕ್ಕೆ ಕೇಳ್ಬೋದು, ಇಲ್ಲ ಬಾಳೆ ಗಿಡಕ್ಕೆ ಕೇಳ್ಬೋದು. ಯಾವ ಭಾಗನೂ ವೇಸ್ಟ್ ಇಲ್ಲ, ಎಲ್ಲವೂ ಉಪಯೋಗ. ಹಾಗಾಗಿ ರವೀಂದ್ರ ಕಲಾಕ್ಷೇತ್ರದಲ್ಲಿ ಎಲ್ಲವೂ ಉಪಯೋಗ. ಕಲಾಕ್ಷೇತ್ರ ಕಲ್ಪವೃಕ್ಷ ನಿಜವಾದ. ರವೀಂದ್ರ ಕಲಾಕ್ಷೇತ್ರದ ನಿಮ್ಮ ಒಂದು ಪ್ರಯಾಣದಲ್ಲಿ ಎಷ್ಟೋ ರಿಹರ್ಸಲ್ ಕಥೆಗಳು, ಸ್ಟೇಜ್ ಮೇಲೆ ಎಡವಟ್ಟಾಗಿರೋ ಕಥೆಗಳು ಇರ್ತವೆ. ಐ ಆಮ್ ಶೋರ್ ಒಂದಿಷ್ಟು ಹೇಳಕ್ಕಾಗತ್ತೆ. ಎಡವಟ್ಟು ಅನ್ನೋದು ತುಂಬಾನೇ ಇದೆ, 1-2 ಅಲ್ಲ. ಈ ರವೀಂದ್ರ ಕಲಾಕ್ಷೇತ್ರದಲ್ಲಿ ಸತ್ತವರ ನರಳು ನಾಟಕ ಮಾಡ್ತಾ ಇದ್ವಿ. ಕಾರಂತರದ ಡೈರೆಕ್ಷನ್, ಅವರು ಸ್ಟೇಜ್ ಮೇಲೆ ಇರೋರು, ನಾವು ಇರ್ತಾ ಇದ್ವಿ. ಏನಾಗೋದು ಅಂದರೆ ನಾವೆಲ್ಲ ದಾಸರುಗಳು, 8 ಜನ ದಾಸರುಗಳಿದ್ವಿ. ಅದರಲ್ಲಿ ಹೆಡ್ಡು ಕಾರಂತರು, ನಾವೆಲ್ಲ ಅವ್ರ ಜೊತೆಗೆ ಇರ್ತಾ ಇದ್ವಿ. ಈ ಮೇಲ್ಗಡೆ ಪಂಕ್ತಿಲಿ ನಿಂತ್ಕೋತಾ ಇದ್ವಿ. ಅಂದರೆ ಬೃಂದಾವನ ಇತ್ತಲ್ಲ, ಬೃಂದಾವನ ಹಾಕ್ಬಿಟ್ಟು ಅದ್ರ ಮೇಲ್ಗಡೆ ನಿಂತ್ಕೊತಾ ಇದ್ವಿ. ಕೆಳಗಡೆ ಯಾರಾದ್ರೂ ತಪ್ಪು ಮಾಡಿದ್ರೆ, ಏನಾದರೂ ಮಾಡಿದ್ರೆ ಗೊತ್ತಾಗ್ಬಿಡುತ್ತೆ. ನಾವು ಅದನ್ನು ನೋಡ್ಕೊಂಡು ಏನೊಂದು ಸನ್ನೆ ಮಾಡ್ತಾ ಇದ್ವಿ. ಸ್ಟೇಜ್ ಮೇಲೇನೆ ನಗೋದು, ಆಡಿಯನ್ಸ್ ಗೊತ್ತಾಗೋದು. ಇವ್ರು ಕಾರಂತ ಚಿಟ್ಕಿನಿ ಹಿಂಗನ್ನೋದು. ಒಂದು ಸಲ ಏನಾಯ್ತು ಅಂದರೆ, ಈ ದಿವಾನ್ ಕೃಷ್ಣಾಚಾರ್ಯರು ಅಂತ ಇದ್ರು.
ಅವರು ಕಚ್ಚೆ ಕಟ್ಕೋಬೇಕಾದಾಗ ಸರಿಯಾಗಿ ಕಟ್ಟಿಲ್ಲ ಅಂತ ಕಾಣುತ್ತೆ, ಹಿಂದ್ಗಡೆ ಬಿಸ್ಕೊಂಡ್ಬಿಡ್ತು. ನಮಗೆ ಕಾಣ್ತಾ ಇದೆ, ನಾವು ಮೇಲ್ಗಡೆ ಇದ್ದೀವಲ್ಲ, ನಮಗೆ ಕಾಣ್ತಾ ಇದೆ. ಆಮೇಲೆ ಮೆತ್ತಿಗೆ ಏನು ಮಾಡಿದ್ವು, ಹೆಂಗೆ ಅದು ಸರಿಪಡಿಸೋದು, ಇವ್ರಿಗೆ ಹೇಳಿದ್ರೆ ಅವರೇ ಮಾಡ್ಕೋಬೋದಲ್ಲ, ಮಾತಾಡಿ ಹಿಂಗೆ ಮಾಡ್ಕೋಬೋದಾಗಿತ್ತು. ಅವ್ರಿಗೆ ಗೊತ್ತಾಗಲಿಲ್ಲ. ನಾವು ಹಿಂಗೆ ಕಾರ್ ಅಂತ ಆ್ಯಸ್ ಯೂಶುವಲ್ ಮತ್ತೆ ಚಿಟ್ಕಿ ತಗೊಂಡು ಟಕ್ 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 ಅಂದ್ರೆ ಅವ್ರು ಯಾರು ಅಬ್ಸರ್ವ್ ಮಾಡಲಿಲ್ಲ. ಕೊನೆಗೆ ಕಾರ ಅಂತ ಹೇಳ್ಕೊಂಡು ಹೋಗಿ ಅವರನ್ನೇ ಹಿಡ್ಕೊಂಡು ಹಿಂದ್ಗಡೆ ಕಚ್ಚೆ ತೆಗೆದು ಹಿಂದ್ಗಡೆ ಸಿಕ್ಸಿ ಅದನ್ನು ಪಾರ್ಟ್ ಆಫ್ ಆ್ಯಕ್ಟಿಂಗ್ ಆಗೋಗ್ಬಿಡ್ತು. ಯಾರೇನು ಅದನ್ನು ಗೊತ್ತಾಗಲಿಲ್ಲ. ಇದೊಂದು ಘಟನೆ ನಡೆದಿದೆ. ಯಾಕಂದರೆ ಆಗತ್ತೆ ಅನ್ನೋದಕ್ಕೆ ಒಂದು ನಾಟಕ ಇತ್ತು, ಚಾಪ್ಟರ್ 2 ಅಂತ ಒಂದು ನಾಟಕ. ಅದನ್ನು ಅದು ಇಪ್ಸೆನ್ ಅಂದ ರೈಟರು ಯಾರೋ ಅವ್ರು ಬೇಕು, ಫ್ರೆಂಚ್ ರೈಟರು, ಅವ್ರದನ್ನ ಕನ್ನಡಕ್ಕೆ ಅನುವಾದ ಮಾಡಿ ಚಾಪ್ಟರ್ 2 ಅಂತ ಮಾಡಿದರು. ಇದರಲ್ಲಿ ನಾನೇನು ಮಾಡ್ತಾ ಇದ್ದೆ, ನನಗೆ ಸ್ವಲ್ಪ ಡೈಲಾಗ್ ರಿಮೆಂಬರ್ಸ್ ಪೂವರ್ ಆಗಿತ್ತು, ಬೇಗ ಕಲಿತಾ ಇರಲಿಲ್ಲ. ಅದು 15 ದಿವಸದಲ್ಲೇ ನಾಟಕ ಆಗೋಗ್ಬಿಟ್ಟಿತ್ತು. ಅದು ಬಂದ ತಕ್ಷಣ ಏನೋ ನಾನು ಡೈಲಾಗ್ ಏನೋ ಹೇಳಬೇಕು, ಮರ್ತೋಗ್ಬಿಟ್ಟೆ. ಡೈಲಾಗು ಮರ್ತು ಸ್ಟೇಜ್ ಮೇಲೆ ಇದ್ರೆ ತಪ್ಪಾಗ್ಬಿಡುತ್ತಲ್ಲ. ಅದಕ್ಕೆ ನೋಡೋ ಒಂದು ಕೆಲಸ ಮಾಡೋ, ನಾನು ಅಲ್ಲಿರ್ತೀನಿ, ನೀನು ಅಲ್ಲಿ ಬಂದ್ಬಿಡು. ಏನು ಅಲ್ಲಿರ್ತೀನಿ, ಇಲ್ಲ ಬಂದ್ಬಿಡು, ಒಂದೂ ಇಲ್ಲ. ಎಕ್ಸಿಟ್ ತೊಗೊಂಬಿಟ್ಟು ರಮೇಶ್ ಭಟ್ ಹಿಂಗೆ ಕಂಟ್ರೋಲ್ ಮಾಡ್ದ ಅಂತ ಹೇಳೋಕ್ಕೆ. ನಿಮ್ಮ ಜೊತೆಗೆ ಅಲ್ಲಿ ರಮೇಶ್ ಭಟ್ ಇದ್ರು. ಅವನು ನಾನು ಮಾತಾಡ್ತಾ ಇದ್ದೀವಿ, ನಾನು ಡೈಲಾಗ್ ಮರ್ತುಬಿಟ್ಟೆ. ಮರ್ತ ತಕ್ಷಣ ಪುಣ್ಯಾತ್ಮನ ಇವತ್ತಿಗೂ ನೆನೆಸ್ಕೋತೀನಿ. ಅವನೇನು ಮಾಡ್ದ, ಇಲ್ಲಿ ಮಾಡ್ದೆ, ಎಲ್ಲಿಗೆ ಬರಬೇಕು ಅಂತಂದ್ರೆ ಅಡ್ರೆಸ್ಸು ಕೊಟ್ಟಿಲ್ಲ, ಮಾಡಿದೆ ಹಾಗೆ ಓಡೋಗ್ಬಿಟ್ಟ. ನಾನು ಹಿಂಗೆ ತಗೋದು, ಏನೋ ಏನೋ ಇಲ್ಲೊಂದು ಕಾರ್ಡ್ ಬಿದ್ದಿದೆ ಅಂತ ಅವನಾಗೆ ಕ್ರಿಯೇಟ್ ಮಾಡಿಕೊಂಡು ಇದೇನಾ ಅಡ್ರೆಸ್ಸು ಅಂತ ಹೇಳ್ಕೊಂಡು ತಾನಾಗೆ ಮ್ಯಾನೇಜ್ ಮಾಡಿ ಅಂದರೆ ಸ್ಟೇಜಲ್ಲಿ ಇದು ಮಾಡ್ಬೋದು ಅನ್ನೋದು. ಆಮೇಲೆ ಎಕ್ಸಿಟ್ ತೊಗೊಂಡ್ಮೇಲೆ ಅಲ್ಲಿ ಹೊರಗಡೆ ಎಕ್ಸಿಟ್ ಇದೆ ಪೊಸಿಷನ್ಲಿ ಹೇಳಿದೆ, ಸುಮ್ಮನೆ ಒಂದು ಕಾರ್ಡ್ ಆಡಿ ಇಟ್ಬಿಟ್ಟು ಬರೋದು. ಡೈಲಾಗ್ ಏನೋ ಮರ್ತುಬಿಟ್ಟಿದ್ಯಾ, ಇದನ್ನು ಮಾಡ್ತೀನಿ, ನಾನಾಗಿ ಇದು ಮಾಡ್ತೀನಿ, ಸ್ವಲ್ಪ ಗಮನ ಕೊಡಪ್ಪ ನೀನು ಅಂತ. ಇದೊಂದು ಅವಾಂತರ ಆಯಿತು ಸ್ಟೇಜಲ್ಲಿ. ಪ್ರತಿಯೊಂದು ಶೋನು ಏನಾಗುತ್ತೆ, ಅದಕ್ಕೆ ನಾಟಕದಲ್ಲಿ ಪ್ರದರ್ಶನ ಕಳೆಯುವ ಪ್ರಯೋಗ ಅಂತೀವಿ ನಾವನ್ನ. ಪ್ರದರ್ಶನದ ಜೊತೆಗೆ ಪ್ರಯೋಗ, ಇದು 10ನೇ ಪ್ರಯೋಗ. ಅಂದರೆ ದಟ್ ಮೀನ್ಸ್ ಒಂದು ಪ್ರಯೋಗ, ಒಂದು ಎಕ್ಸ್ಪೆರಿಮೆಂಟ್ ಮಾಡ್ತಾ ಇದೀವಿ ಅಷ್ಟೇ. ಅದು ದ ಬೆಸ್ಟ್ ಪಾರ್ಟ್ ಆಫ್ ಈಸ್ ಸಿನಿಮಾಗೆ ಪ್ರಯೋಗ ಅಂತ ಬರಲ್ಲ, ಫೈನಲ್ಲು ನಾಟಕಕ್ಕೆ ಪ್ರಯೋಗ ಅಂತಲೇ ಕರೆಯೋದು. ಅದಕ್ಕೆ ನಾಟಕದಲ್ಲಿ ಪ್ರತಿ ದಿನಾನೂ ರಿಹರ್ಸಲ್ಸ್ಗೆ ಬರಬೇಕು, ಅಟ್ಲೀಸ್ಟ್ ಒಂದು 4-5 ದಿವಸಕ್ಕೆ ಮುಂಚೆನಾದರೂ ಮಾಡಬೇಕು. ಆಮೇಲೆ ಇಂಥ ಆಭಾಸಗಳನ್ನ ತಡೆ ಹಿಡಿಯೋದಕ್ಕೆ ಅವನು ತುಂಬ ಶಾರ್ಪಾಗಿರಬೇಕು. ಅಂದರೆ ಲೈವ್ ಪರ್ಫಾರ್ಮೆನ್ಸ್ ಅಲ್ವಾ. ಸಿನಿಮಾ ಆದರೂ ಎಲ್ಲೋ ಶೂಟ್ ಮಾಡಿರ್ತೀವಿ, ಅದೇನೋ ಮಾಡಿರ್ತೀವಿ, ಅದರಿಂದ ಅದ್ರಲ್ಲಿ ಆಭಾಸ ಬರಲ್ಲ. ರಂಗಭೂಮಿಯಲ್ಲಿ ಆಭಾಸ ಬರೋಕ್ಕೆ ಸಾಧ್ಯ ಇದೆ. ಇದನ್ನೆಲ್ಲ ಸ್ವಲ್ಪ ಅನುಭವಿಸಿದ್ದೀವಿ. ಅಷ್ಟು ಜಾಗೃತರಾಗಿರ್ಬೇಕು. 70ರ ದಶಕದಲ್ಲಿ ನಮ್ಮ ಕನ್ನಡ ಚಿತ್ರರಂಗ ಜೊತೆಗೇನೆ ನಮ್ಮ ಕನ್ನಡದ ಹವ್ಯಾಸಿ ರಂಗಭೂಮಿ ಕೂಡ ಸಾಕಷ್ಟು ಪ್ರಯೋಗಗಳಿಗೆ ತನ್ನನ್ನು ತಾನು ಒಡ್ಕೊಳ್ತು. ಈ ಕಾಲದ ಬಹಳ ಮುಖ್ಯವಾದ 3 ರಂಗ ತಂಡಗಳ ಬಗ್ಗೆ ಹೇಳಲೇಬೇಕು. ಮೊದಲನೇದು 1972ರಲ್ಲಿ ಶುರುವಾದ ನಟರಂಗ. ಇದನ್ನ ಶುರು ಮಾಡಿದ್ದು CR ಸಿಂಹ, ಲೋಕೇಶ್ ಹಾಗೂ ಶ್ರೀನಿವಾಸ್ ಕಪ್ಪಣ್ಣ ಅವರು. ಬೇರೆ ಬೇರೆ ರೀತಿ ನಾಟಕಗಳನ್ನ ಮಾಡ್ತಾ ಇದ್ರು. ಆದರೆ ಇವರ ಬಹಳ ಮುಖ್ಯವಾದ, ಬಹಳ ಫೇಮಸ್ ನಾಟಕ ಅಂತಂದ್ರೆ ಕಾಕನಕೋಟೆ, ಸಂಕ್ರಾಂತಿ ಹಾಗೂ ತುಗ್ಲಕ್. ಈಗ 3 ನಾಟಕದ ಹೆಸರು ಹೇಳ್ತೀನಿ. ಬಹುಶಃ ಹೆಸರು ಕೇಳ್ತಿದ್ದ ಹಾಗೇನೆ ಯಾರ ನಾಟಕ, ಯಾರು ಶುರು ಮಾಡಿದ ತಂಡ, ಯಾವ ತಂಡ ಅಂತ ನಿಮಗೆ ಗೊತ್ತಾಗುತ್ತೆ. ಜೋಕುಮಾರಸ್ವಾಮಿ, ಸತ್ತವರ ನೆರಳು, ಹಯವದನ. ಹೌದು, 1974ರಲ್ಲಿ BV ಕಾರಂತರು ಬೆಂಗಳೂರು ನಗರ ಕಲಾವಿದರು ಅಂದ್ರೆ ಬೆನಕ ತಂಡವನ್ನ ಶುರು ಮಾಡಿದ್ರು. ಈ ರಂಗ ತಂಡ ಆ 70ರ ದಶಕದಲ್ಲಿ ತನ್ನ ಬಹಳ ವಿಶೇಷವಾದ ರಂಗ ಸಜ್ಜಿಕೆ, ರಂಗ ಸಂಗೀತ ಮತ್ತೆ ಸ್ಟೈಲೈಸ್ಡ್ ಮೂವ್ಮೆಂಟ್ ಗಳಿಂದ ಒಂಥರ ಸಂಚಲನನೇ ಉಂಟು ಮಾಡಿತ್ತು. ಇನ್ನು 3ನೇ ತಂಡ 1975ರಲ್ಲಿ ಎಮರ್ಜೆನ್ಸಿ ವಿರುದ್ಧ ಒಂದು ಧ್ವನಿಯಾಗಿ, ಒಂದು ತಂಡವಾಗಿ ಹೊಮ್ಮಿದ್ದು ಸಮುದಾಯ. ಇದನ್ನ ಶುರು ಮಾಡಿದ್ದು ಪ್ರಸನ್ನ ಅವರು. ಅವರ ಬೆನ್ನೆಲುಬಾಗಿ ನಿಂತವರು ಡಾಕ್ಟರ್ ವಿಜಯಮ್ಮ, DR ನಾಗರಾಜ್, ಕೀರಂ ನಾಗರಾಜ್. ಒಂದು ಬಹಳ ಸೊಗಸಾದ ರಾಜಕೀಯ ವಿಡಂಬನೆಯ ನಾಟಕ ಹುತ್ತವ ಬಡಿದರೆ, ಇದು ಅವರ ಟ್ರಂಪ್ ಕಾರ್ಡ್ ನಾಟಕ ಆಗಿತ್ತು. ಅಂಡ್ ಆ ಕಾಲದಲ್ಲಿ ತುಂಬಾ ಪಾಪ್ಯುಲರ್ ಆಗಿತ್ತು. ನೀವು ರಿಹರ್ಸಲ್ಗೆಲ್ಲ ಹೋಗ್ತಿದ್ದಾಗ, ನೀವು ಅಂತಂದ್ರೆ ನೀವು ನಿಮ್ಮ ಜೊತೆಗೆ ಬರ್ತಿದ್ದವರು ಹೇಗೆ ಓಡಾಡ್ತಿದ್ರಿ? ಯಾಕೆಂದ್ರೆ ಆಗಿನ ಬೆಂಗಳೂರಲ್ಲಿ ಈಗಿನ ತರ ಕ್ಯಾಬ್ ಮತ್ತೊಂದು ಇರ್ಲಿಲ್ಲ, ಏನಿಲ್ಲ. ನಾವು ಇಷ್ಟು ವಾಕ್, ಇನ್ಕ್ಲೂಡಿಂಗ್ ಯುವರ್ ಫಾದರ್ ಎಸ್ ರಾಮಚಂದ್ರ. ನಾವೆಲ್ಲ NMH ಸೇರ್ತಾ ಇದ್ವಿ. ಒಂದು ನಮ್ಮ ಅಡ್ಡ, ಅದು ಮಿನರ್ವಾ ಸರ್ಕಲ್. NMH ಅಲ್ಲಿ ಏನಪ್ಪಾ ಬೆಳಿಗ್ಗೆ 10:30 ಸರಿ. ಸೊ 10:30 ಎಲ್ಲ ಬರೋದು.
10:30 ಕೂತ್ಕೊಂಡು ಒಂದು 12 ಗಂಟೆ ತನಕ ಊಟ ಟೈಮ್ವರೆಗೂ ಅದು ಇದು ಕಾಫಿ ಗಿಫಿ ಒಂದು ಬೈಟು ಕಾಫಿ ಅದು ಇದು ಸಿನಿಮಾ ಕಥೆಗಳು, ಬರೀ ಸಿನಿಮಾ ಇಲ್ಲಾಂದರೆ ನಾಟಕ, ಇವೆರಡೇ ಮಾತುಗಳು ಬರೋದು. ಸೊ ಅಲ್ಲಿ ನಾನು ಟಿ.ಎಸ್. ರಂಗ, ಒಂದು ಕಾಮನ್ ಫ್ಯಾಕ್ಟ್ ತುಂಬ ಜನ ಸೇರ್ತಾ ಇದ್ದೀವಿ ಅಂದರೆ ಟಿ.ಎಸ್. ರಂಗ, ರಾಮಚಂದ್ರ, ಶ್ರೀಧರು, ನಾನು, ಗಿರೀಶ್ ಕಾಸರವಳ್ಳಿ ಅವರಲ್ಲೇ ಇದ್ರು. ಆಮೇಲೆ ಚೋಮಂದುಡಿ ನಡೀತಲ್ಲ, ಅವಾಗ ಅಲ್ಲಿ ಕಲಾ ಸಂಪದ ಅಂತ ಇತ್ತು, ಅಲ್ಲೇ ಎಲ್ಲರೂ ಟಿಕಾಣಿ ಹೊಡೆದ್ಬಿಡ್ತಾಯಿದ್ರು. ಸೊ ಅಲ್ಲಿಂದ ಅಲ್ಲೇ ಕೆಳಗಡೆನೆ ಹೋಟ್ಲು, ಇಲ್ಲ ಅಲ್ಲಿಗೆ ಬರ್ತಾಯಿದ್ವಿ, ಅಲ್ಲೇ ಮೀಟ್ ಮಾಡ್ತಾಯಿದ್ವಿ. 12:30 ಮೇಲೆ ಮತ್ತೆ ಸಾಯಂಕಾಲ ಒಂದು 5:30, 6 ಓಕೆ ಎಲ್ಲ ಮನೆಗೆ ಹೋಗೋದು, ತಿರ್ಗಿ 5:30, 6 ಸೇರೋದು, 9 ಗಂಟೆ ತನಕ ಸೇರೋದು. IKS ಪಾರ್ಟಿ ಅಂತ ಮಾಡ್ತಾಯಿದ್ವಿ. ಇಷ್ಟು ಎಲ್ಲ ಜಾಯಿನ್ ಟುಗೆದರ್, ಶೇರ್ ದ ಜಾಯ್ನೆಸ್ ಎಲ್ಲ ಸಿನಿಮಾ. ಅದು ಅಂದರೆ ಈ ನಡಿಗೆ ಅನ್ನೋದು ಏನಾಗಿತ್ತು, ಈಗ ಒಂದು ಎಕ್ಸಸೈಸ್ ಆಗೋಗ್ಬಿಟ್ಟಿದೆ ಎಲ್ರು, ಮಾರ್ನಿಂಗ್ ವಾಕಿಂಗ್ ಅಂತ. ಅವಾಗ ಮಾರ್ನಿಂಗ್ ವಾಕಿಂಗ್ ಅಲ್ಲ, ವಾಕಿಂಗೇ ಅದೊಂದೇ ಇದ್ದಿದ್ದೆ. ಇನ್ನೂ ಒಂದು ತಮಾಷೆ ಇತ್ತು ಹೇಳ್ತೀನಿ. ಆವಾಗ ನನಗೆ ಲಂಕೇಶ್ ಒಂದ್ಸಲ ಇದೇ ಥರ ನಾಟಕಕ್ಕೆ ನಡ್ಕೊಂಡು ಬರ್ತಾಯಿದ್ದೆ, ನಾನು ಟಿ.ಎಸ್. ರಂಗ. ನಾನು ಗಾಂಧಿ ಬಜಾರ್ ಮನೇಲಿದ್ದೆ, ರಂಗ NR ಕಾಲೇಜಿನಲ್ಲಿ ಇದ್ದರು, ಇಬ್ಬರು ನಡ್ಕೊಂಡು ಬರ್ತಾಯಿದ್ವಿ. ಒಂದು ದಿವಸ ನ್ಯಾಷನಲ್ ಕಾಲೇಜ್ ಸರ್ಕಲ್ ಹತ್ರ ಆಕಸ್ಮಿಕವಾಗಿ ಲಂಕೇಶ್ ಆಟೋ ರಿಕ್ಷಾದಲ್ಲಿ ಹೋಗ್ತಾಯಿದ್ರು, ನೋಡ್ಬಿಟ್ರು ನನ್ನ. ಅವರು ಸಿಗರೇಟ್ ಸೇರಿದ್ರು, ಹಿಂಗೆ ಇಲ್ಲಿ ಸಿಗರೇಟ್ ಹಿಂಗೆ ಸೇರಿಬಿಟ್ಟು ಬಾ ಇಲ್ಲಿ ಅಂತ ಕರೆದ್ರು. ಹತ್ರ ಹೊತ್ತಿಗೆ ಏನಯ್ಯ ಎಲ್ಲಿ ಹೋಗ್ತಾ ಇದೆಯಾ ಅಂತ. ಅದೇ ರಿಹರ್ಸಲ್ಗೆ ಹೋಗ್ತಾ ಇದ್ದೀನಿ ಸರ್. ಯಾರ್ದು? ನಿಮ್ಮದೇ ನಾಟಕದ ರಿಹರ್ಸಲ್ಲು, ಸಂಗ್ಯಾಬಾಳಿ ಅಂತಿಗೊನೆದು ಹೋಗ್ತಾ ಇದ್ದೀನಿ. ಫುಲ್ ದಿನ ನಡೀತೀಯ ನೀನು? ದಿನ ನಡೀತೀವಿ, ಬೇರೆ ಕೆಲಸ ಬೇರೆ ಇದಿಲ್ವಲ್ಲ ನಮಗೆ. ಫುಲ್ ತಗೋ 5 ರೂಪಾಯಿ. ಮತ್ತೆ 5 ರೂಪಾಯಿ ಕೊಟ್ಬಿಟ್ಟು ಬಸ್ ಚಾರ್ಜ್ಗೆ ಅಂತ ಇಟ್ಕೋ. ಎಷ್ಟು ಬಸ್ ಚಾರ್ಜ್? 12 ಪೈಸೆ ಈ ಕಡೆ, 12 ಪೈಸೆ ಆ ಕಡೆ ಅಂತ. ಸೊ 12 25 ಪೈಸಾ, 10 ದಿವಸಕ್ಕೆ 2.5, ಇನ್ನೊಂದು 2.5 ರೂಪಾಯಿ ಇಟ್ಕೊ ನಿನ್ನ ಕೈ ಅಂತ. ಪಕ್ಕದಲ್ಲೇ ರಂಗ ಇದ್ದ. ಏನಪ್ಪ ನಿನಗೇನೋ ಮೇಷ್ಟು ಕೊಟ್ಬಿಟ್ರು ಕಾಸು 5 ರೂಪಾಯಿ, ನೀನು ನಾಳೆ ಬಸ್ಸಿಂದ ಹೋಗ್ತೀಯ, ನಾನು ನಡ್ಕೊಂಡೇ ಹೋಗಬೇಕು ಅಂತ. ಏನು ಮಾಡೋಣ, ಅದೆಲ್ಲ ಆಗದಿರೋ ಕೆಲಸ, ಬಾ ಅಂತ ಹೇಳ್ಬಿಟ್ಟು ಸಂಗಮ್ ಬಾರ್ ಅಂತ ಒಂದಿತ್ತು, 75 ಪೈಸಾ ಬಿಯರು, ಇಬ್ಬರು ಒಂದೊಂದು ಬಿಯರು ಕುಡಿದ್ಬಿಟ್ಟು 1 ರೂಪಾಯಿ ಅಲ್ಲೇ ಖಾಲಿ. ಸಿಲೋನ್ ಪರೋಟ 25 ಪೈಸಾ ಅದು ಖಾಲಿ. ಅಲ್ಲಿಗೆ 2 ರೂಪಾಯಿ ಖಾಲಿ ಒಂದೇ ದಿವಸ, ಇನ್ನೊಂದು ದಿವಸ 2 ರೂಪಾಯಿ ಖಾಲಿ. ತಿರ್ಗಾ ನಟರಾಜ ಸರ್ವಿಸ್. ಅಂದರೆ ನಮ್ಮ ಈ ಅವತ್ತು ಶ್ರಮ ಅಂತ ಇರಲಿಲ್ಲ, ನಡಿಗೆನೇ ಒಂದು ಖುಷಿ, ಅದ್ರ ಜೊತೆಗೆ ಒಂದು ಅಷ್ಟು ಮಾತುಕತೆಗಳು ನಡ್ಕೊಂಡು ಬರ್ತಾಯಿದ್ವಿ. ಇನ್ಫ್ಯಾಕ್ಟ್ ಸಿನಿಮಾ ನೋಡ್ಬಿಟ್ಟು, ಯಾವುದೋ ಲೀಡೋ ಥಿಯೇಟ್ರಲ್ಲಿ ಸಿನಿಮಾ ನೋಡ್ಬಿಟ್ಟು, ರಾಯನ್ ಸ್ಟಾರ್ಟರ್ ಅಂತ, ಅದನ್ನ ನೋಡ್ಬಿಟ್ಟು ನಾವು ಗಾಂಧಿ ಬಜಾರ್ವರೆಗೂ ನಡ್ಕೊಂಡ್ಬಂದಿದ್ದೀವಿ. ಅಂದರೆ ಅವತ್ತಿನ ಕಾಲಕ್ಕೆ ಮಲ್ಲೇಶ್ವರದಿಂದ ಬಸವನಗುಡಿ, ಜಯನಗರದಿಂದ ಜೆ.ಸಿ. ರೋಡು ನಡಿಗೆನೆ. ನಾನು ಎಲ್ಲೂ ಕೂಡ ಒಂದು ಬಸ್ ಹತ್ತಿದ್ದು ಅದೆಲ್ಲ ಆಮೇಲೆ, ಅಂದರೆ ಸ್ವಲ್ಪ ಈ ಸಿನಿಮಾಗಿನ ದುಡ್ಡು ಬರೋಕ್ಕೆ ಶುರು ಆಯ್ತಲ್ಲ, ಯಾಕೆ ಅಂತ ಬಸ್ ಹತ್ತಾ ಇದ್ವಿ. ಕೊನೆವರೆಗೂ ನಡಿಗೆನೇ ಜಾಸ್ತಿ. ಈಗ ಅದು ಸ್ವಲ್ಪ ಕಡಿಮೆ ಆಗ್ಬಿಟ್ಟಿದೆ. ಈಗ ಆಗೋದಿಲ್ಲ ನಡಿಗೆ. ಈಗ ನಡ್ಕೊಂಡು ಹೋಗೋನು ಹೆಲ್ಮೆಟ್ ಹಾಕೋಬೇಕು, ಗುದ್ದುತ್ತಾರೆ ಎಲ್ಲ ಕಡೆ. ಎಲ್ಲೂ ಫುಟ್ಪಾತ್ಗಳು ಇಲ್ಲ, ಎಲ್ಲೂ ಸರಿಯಾದ ಜಾಗ ಇಲ್ಲ. ಹಾಗಾಗಿ ಈ ನಾಟಕ ರಂಗದಲ್ಲಿ, ಕಲಾಕ್ಷೇತ್ರದಲ್ಲಿ ಯಾರ್ಯಾರು ಹಳಬರು 70s ಇದ್ದರು, ದೇ ಕೆನ್ ಆಲ್ ರಿಮೆಂಬರ್ ವಾಕಿಂಗ್ ಅಂಡ್ ಟಾಕಿಂಗ್. ಕಲಾಕ್ಷೇತ್ರದಲ್ಲಿ ಸಾಕಷ್ಟು ನಿಮ್ಮ ಪ್ರದರ್ಶನಕ್ಕೆ ಸಂಬಂಧಪಟ್ಟ ನೆನಪುಗಳಿರಬಹುದು, ಬಟ್ ನೀವು ಮರೆಯಕ್ಕಾಗದೇ ಇರುವಂತಹ 1-2 ಘಟನೆಗಳು ಕಲಾಕ್ಷೇತ್ರದಲ್ಲಿ ನಡೆದಿದ್ದಾವ? ಬೇಕಾದಷ್ಟಿದೆ. ಯಾಕೆಂದರೆ ಒಂದಂತೂ ಮರೆಯಕ್ಕಾಗದೇ ಇರೋದೊಂದು ಏನಪ್ಪ ಅಂದರೆ, 70-77 ಒಂದು ಅಲ್ಲಿ ಒಂದು ಕಾರ್ಯಕ್ರಮ ನಡೆಯುತ್ತೆ, ಇಲ್ಲಿ ರವೀಂದ್ರ ಕಲಾಕ್ಷೇತ್ರದಲ್ಲಿ. ಅದು ನಾವು ಆಕಸ್ಮಿಕವಾಗಿ ಅಲ್ಲಿ ಹೋಗಿದ್ವಿ. ಇಟ್ ವಾಸ್ ಒಂದು ಯಾವುದೋ ಈ ಪೊಲಿಟಿಕಲ್ಗೆ ಸಂಬಂಧಪಟ್ಟಿದ್ದು, ಅಂದರೆ ಒಂದು ಇನಾಗ್ರೇಷನ್. ಅದು ಫ್ರೀ ಆಗಿತ್ತು, ಯಾರು ಬೇಕಾದರೂ ಹೋಗಿ ಕೂತ್ಕೊಂಡು ಇತ್ತು. ನಮ್ಮದು ಹಿಂದ್ಗಡೆನೇ ರಿಹರ್ಸಲ್ ನಡೀತಾ ಇತ್ತು. ನಾನು ಅಲ್ಲಿ ಹೋಗಿ ಕೂತ್ಕೊಂಡಿದ್ದೆ, ನೋಡ್ತಾ ಇದ್ದೆ. ನನಗೆ ಆಮೇಲೆ ಗೊತ್ತಾಯಿತು, ಇಂದಿರಾ ಗಾಂಧಿ ಅವರು ಅಲ್ಲಿ ಬಂದಿದ್ದಾರೆ, ಪ್ರೈಮ್ ಮಿನಿಸ್ಟರ್ ಅವರು ಬಂದಿದ್ದಾರೆ. ಅವರು ಇದ್ದಾರೆ, ಸ್ಟೇಜ್ ಮೇಲೆಲ್ಲ ಇದ್ದರು, ಇಲ್ಲಿ ಕೆಳಗಡೆ ಎಲ್ಲ ಫುಲ್ಲು ಜನ ಇದ್ದರು. ನಾನು ಲಾಸ್ಟ್ 1-2 ರೋ ಖಾಲಿ ಇತ್ತು, ಕೂತಿದ್ದೆ. ನಾನು ನೋಡಿ ಅದೇನೋ ಭಾಷಣಗಳಾಯಿತು, ಎಲ್ಲರೂ ಹಾರ ತುರಾಯಿಗಳೆಲ್ಲ ಮುಗಿದೋಯ್ತು. ಆಲ್ಮೋಸ್ಟ್ ಎಂಡಲ್ಲೇ ಹೋಗಿದ್ದೆ ನಾನು. ಕೂತ್ಕೊಂಡ ತಕ್ಷಣ ಹಿಂಗೆ ಅವ್ರು ನಡ್ಕೊಂಡು ಬಂದಾಗ ನನಗೆ ಎದ್ಬಿಟ್ಟು ನಮಸ್ತೆ ಜಿ ಅಂತಂದಾಗ ಬೆನ್ನ ಮೇಲೆ ಸಬಾಷ್ ಅಂತ ಬೆನ್ನು ತಟ್ಟಿದ್ರು. ನನಗೆ ಬಹುಶಃ ಅದು ರೋಮಾಂಚನ. ನನಗೆ ದ ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ ನನ್ನ ಬೆನ್ನು ತಟ್ಟಿದ್ದಾರೆ ಅಂದು ಇವತ್ತು ಆ ಫೋಟೋವನ್ನು ತೆಗೆದು ಇಟ್ಕೋಬೇಕಾಯ್ತು. ಅವತ್ತು ಮೊಬೈಲು ಇಲ್ಲ, ಏನಿಲ್ಲ, ಒಂದು ನಮಸ್ಕಾರ ಮಾಡಿದೆ. ಆ ನೆನಪು ಮಾತ್ರ ಇನ್ನೂ ಮಾಸಿಲ್ಲ. ದಟ್ ಈಸ್ ಒನ್ ಆಫ್ ದಿ ಫೈನೆಸ್ಟ್ ಮೂಮೆಂಟ್ ಅದೊಂದು. ಆಮೇಲೆ ಒಂದು ಇಂಗ್ಲೀಷ್ ಡ್ರಾಮಾ ನೋಡಿದ್ದು,
ಅದು BLT ಅಂತ ಬೆಂಗಳೂರು ಲಿಟಲ್ ಥಿಯೇಟರ್ಸ್ ಅಂತ ಇತ್ತು. ಕರೆಕ್ಟ್. ಅವರು ಒಂದು ನಾಟಕ ಒನ್ ಫ್ಲೂ ಅವ್ರ ಕಕ್ಕೂಸ್ ನೆಸ್ಟ್ ಅಂತ ಒಂದು ತುಂಬ ಫೇಮಸ್ ನಾಟಕ, ಆ್ಯಂಡ್ ಹೂಸ್ ಲೈಫ್ ಈಸ್ ಟೆನಿವೆ ಅಂತ ಒಂದು 2 ನಾಟಕಗಳು ತಂದಿದ್ರು. 2 ಸಿನಿಮಾಗಳಾಗಿತ್ತು. ಎರಡನ್ನೂ ನಾನು ಸಿನಿಮಾನ ನೋಡಿದ್ದೆ. ಅದನ್ನು ನಾಟಕದ ರೂಪದಲ್ಲಿ ನೋಡಬೇಕಾದ್ರೆ ಸಿಕ್ಕಾಬಡೆ ಖುಷಿ ಆಗ್ಬಿಡ್ತು. ಯಾಕೆಂದರೆ ಅವರು ಹಾಕಿದ್ದ ಹಾಸ್ಪಿಟಲ್ ಸೆಟ್ ಇವತ್ತು ನನ್ನ ಕಣ್ಮುಂದೆ ಹಂಗೆ ಇದೆ. ಹೂಸ್ ಲೈಫ್ ಈಸ್ ಟೆನಿವೆ ಅಂತ ಒಬ್ಬ ಫುಟ್ಬಾಲ್ ಪ್ಲೇಯರ್ದದು. ಅವನಿಗೆ ಕಾಲಿಲ್ಲ, ಅವನ ಕಾಲೇ ಫುಟ್ಬಾಲ್ ಪ್ಲೇಯರ್ಗೆ ಕಾಲೇ ಮುಖ್ಯ. ಅವನು ಅದು ಬಿಟ್ಟರೆ ಇನ್ನೇನಿಲ್ಲ, ಅವ್ನಿಗೇನು ಅವನು ಈಸ್ ವೆಜಿಟಬಲ್. ಅವನು ಹೇಳ್ತಾನೆ, ನನ್ನನ್ನು ಯಾಕೆ ಉಳಿಸ್ಕೊಂಡಿದ್ದೀರಾ, ನನ್ನ ಕಾಲೇ ಹೋಗ್ಬಿಟ್ಟಿದೆ, ಯು ಹ್ಯಾವ್ ಟು ಗಿವ್ ಮೀ ಮರ್ಸಿ ಕಿಲ್ಲಿಂಗ್ ಅಂತ. ಆಗಲ್ಲ ಅಂತ ಹೇಳಿ ಅದು ನಾಟಕ, ಅದೇ ನಾಟಕ. ಅದರ ಹೌದು ನರ್ಸ್ ಸ್ಟಾರ್ಟೆಡ್ ಟ್ರೀಟಿಂಗ್ ಮಾಡಿ ಕೊನೆಗೆ ಅವನಿಗೆ ಉಳಿಲೇಬೇಕು ಅಂತ ಭರವಸೆನ ಕೊಡ್ತಾಳೆ ಅವಳು. ಸೊ ದಟ್ ಈಸ್ ಬಿಟ್ವೀನ್ ಎ ಪೇಷಂಟ್ ಆ್ಯಂಡ್ ನರ್ಸ್ ಕತೆ ತುಂಬ ಚೆನ್ನಾಗಿತ್ತು. ಇವೆರಡೂ ನನಗೆ ಅಲ್ಲಿ ಆಡಿದ ನಾಟಕ. ಅದು ರವೀಂದ್ರ ಕಲಾಕ್ಷೇತ್ರ. ಈ ರವೀಂದ್ರ ಕಲಾಕ್ಷೇತ್ರ ಅಂದ ತಕ್ಷಣ ಇವೆರಡೂ ಬರುತ್ತೆ. ರವೀಂದ್ರ ಕಲಾಕ್ಷೇತ್ರದಲ್ಲಿ ಪ್ರದರ್ಶನ ಆಗಿರೋ ಎಷ್ಟೋ ನಾಟಕಗಳು ಸಿನಿಮಾನೂ ಆಗಿದ್ದಾವೆ. ಅದರಲ್ಲಿ ಒಂದು ಬಹಳ ಮುಖ್ಯವಾದದ್ದು ಅಂತಂದ್ರೆ 1976-77ರಲ್ಲಿ ಬಂದ ಕಾಕನಕೋಟೆ ಸಿನಿಮಾ. ಇದನ್ನ ನಿರ್ದೇಶನ ಮಾಡಿದ್ದು CR ಸಿಂಹ. ಫಿಲ್ಮ್ ಅಲ್ಲಿ ಲೋಕೇಶ್, ಶ್ರೀನಾಥ್, ಲೋಕನಾಥ್ ಮತ್ತೆ ಗಿರಿಜಾ ಲೋಕೇಶ್ ಅವರಿದ್ರು. ಈ ಫಿಲ್ಮಿನ ಹಾಡುಗಳಂತೂ ಒಂದಕ್ಕಿಂತ ಒಂದು ಚೆನ್ನಾಗಿದ್ದಾವೆ. ಬಹಳ ವಿಶೇಷ ಅಂತಂದ್ರೆ ನಟರಂಗ ತಂಡ ಯಾವುದನ್ನ ಇದೇ ಲೋಕೇಶ್, ಇದೇ CR ಸಿಂಹ ಅವರು 1972ರಲ್ಲಿ ಕಟ್ಟಿದ್ರು. ಆ ತಂಡದ ಮೊಟ್ಟ ಮೊದಲ ನಾಟಕ ಕೂಡ ಇದೇ ಕಾಕನಕೋಟೆ. ಕಾಕನಕೋಟೆ ನಾಟಕವನ್ನು ಬರೆದಿದ್ದು ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್. ಇದೇ ಸಾಲಲ್ಲಿ ಇನ್ನೊಂದು ಉದಾಹರಣೆ ಕೊಡೋದು ಅಂತಂದ್ರೆ 1988ರಲ್ಲಿ ಬರೆದ ನಾಗಮಂಡಲ ನಾಟಕ. ಬರೆದವರು ಗಿರೀಶ್ ಕಾರ್ನಾಡ್ ಅಂತ ಗೊತ್ತು, ಆದ್ರೆ ಇಲ್ಲಿ ನಮ್ಮ ಭಾರತದಲ್ಲಿ ಕೂತ್ಕೊಂಡು ಬರ್ದಿದ್ದಲ್ಲ. ಅವರು ಶಿಕಾಗೋದಲ್ಲಿ ಅವರು ಯೂನಿವರ್ಸಿಟಿಯಲ್ಲಿ ಕೆಲಸ ಮಾಡ್ತಿದ್ದಾಗ ಅಲ್ಲಿ ಬರೆದ ನಾಟಕ. ಮೊದಲ ಪ್ರಯೋಗ ಇಂಗ್ಲಿಷಲ್ಲಿ ಅಲ್ಲಿ ಸ್ಟೂಡೆಂಟ್ಸ್ ಜೊತೆಗೆ ಕಾರ್ನಾಡ್ರ ನಿರ್ದೇಶನದಲ್ಲೇ ಆಗಿತ್ತು. ಆದರೆ ಕನ್ನಡದಲ್ಲಿ ಅದರ ಮುಂದಿನ ವರ್ಷ ಅಂದ್ರೆ 1989ರಲ್ಲಿ ಮೊದಲನೇ ಬಾರಿಗೆ ಶಂಕರ್ ನಾಗ್ ಅವರು ನಾಗಮಂಡಲವನ್ನ ಇಲ್ಲಿ ಬೆಂಗಳೂರಲ್ಲಿ ಪ್ರದರ್ಶನ ಮಾಡಿದ್ರು. ಮುಂದೆ 1997ರಲ್ಲಿ ನಾಗಾಭರಣ ಅವರು ಇದೇ ಒಂದು ನಾಟಕವನ್ನ ಸಿನಿಮಾ ಆಗಿ ಮಾಡಿದ್ರು. ಇನ್ನೊಂದು ಇದೆ ಉದಾಹರಣೆ. ನನಗೆ ಸ್ವಲ್ಪ ಮೊಟ್ಟೆ ಮೊದಲ ಕೋಳಿ ಮೊದಲ ಇದೆಯಲ್ಲ, ಆ ಒಂದು ಪ್ರಶ್ನೆ ತಲೆಯಲ್ಲಿದೆ. ಚಿತ್ರ ಯಾವ್ದು ಗೊತ್ತಾ? 1983ರಲ್ಲಿ ಬಂತಲ್ಲ ನೋಡಿ ಸ್ವಾಮಿ. ಶಂಕರ್ ನಾಗ್ ಅವರ ಡೈರೆಕ್ಷನ್ ಅಲ್ಲಿ ಫಿಲ್ಮ್ ನ ನೋಡಿದೀವಿ. ಇದರಲ್ಲಿ ಶಂಕರ್ ನಾಗ್ ಜೊತೆಗೇನೆ ರಮೇಶ್ ಭಟ್, ಅರುಂಧತಿ ನಾಗಿದ್ರು. ಇಷ್ಟೇ ಪಾಪ್ಯುಲರ್, ಸಿನಿಮಾದಷ್ಟೇ ಪಾಪ್ಯುಲರ್ ನಾಟಕ ಕೂಡ ಇತ್ತು. ಇದರ ಎಷ್ಟೋ ಪ್ರದರ್ಶನಗಳು ರವೀಂದ್ರ ಕಲಾಕ್ಷೇತ್ರದಲ್ಲಿ ಆಗಿದಾವೆ. ನೋಡಿ ಸ್ವಾಮಿ, ದೈವವಾದಿ, ಆಪ್ಟಿಮಿಸ್ಟಿಕ್, ಫೇಟಲಿಸ್ಟ್. ಜೀವನದಲ್ಲಿ ತೊಂದರೆನೇ ಇಲ್ಲ, ಪ್ರಾಬ್ಲಮ್ಸೇ ಇಲ್ಲ. ತೊಂದರೆ ನಾವು ಯಾವ್ದನ್ನಾದ್ರೂ ತೊಂದರೆ ಅಂತ ತಗೊಂಡ್ರೆ ತೊಂದರೆ ಆಗುತ್ತೆ. ನನ್ನ ಪ್ರಶ್ನೆ ನಿಮಗೇನು ಅಂತಂದ್ರೆ, ಈ ಸಿನಿಮಾ ಮೊದಲು ಬಂದಿದ್ದ, ನಾಟಕ ಮೊದಲು ಬಂದಿದ್ದ ಹೇಳಿ. ಈಗ ರವೀಂದ್ರ ಕಲಾಕ್ಷೇತ್ರ ಆ ರೀತಿಯ ಒಂದಿಷ್ಟು ವೇದಿಕೆಗಳು ಬರೀ ಮನೋರಂಜನೆಗೆ ಅಷ್ಟೇ ಸೀಮಿತವಾಗಿರಲ್ಲ ಅಲ್ವಾ. ಅಲ್ಲಿ ಏನಾಗುತ್ತೆ ಅಂತಂದ್ರೆ, ಒಂದು ಸಮಾಜ, ಅದರ ಜನರ ಒಂದು ಯೋಚನೆ ಮಾಡೋ ರೀತಿ, ಅಭಿರುಚಿ, ಇದನ್ನು ಎಲ್ಲ ಒಂದು ರೀತಿಲಿ ರೂಪಿಸ್ತವೆ. ಸೊ ಆಗ ಕಲಾಕ್ಷೇತ್ರ ಬಂದಾಗ ಈ ನಮ್ಮ ಬೆಂಗಳೂರಲ್ಲಿ ಏನು ಕಲಾಸಕ್ತರಿದ್ರಲ್ಲ ಅವ್ರ ಮೇಲೆ ಯಾವ ರೀತಿ ಪ್ರಭಾವ ಬೀರ್ತು? ಅದೇ ಹೇಳಿದ್ನಲ್ಲ, ಇದು ಒಂಥರ ನೀನು ಹೇಳ್ದಂಗೆ ಒಂದು ಯಾವುದೋ ಒಂದು ಧಾರ್ಮಿಕ ಸ್ಥಳಕ್ಕೆ ಹೋದಂಗೆ, ಒಂದು ಧರ್ಮದ ಒಂದು ಸಂಕೇತ. ನಾನು ಹೋಗ್ಲೇಬೇಕು, ನಮಸ್ಕಾರ ಮಾಡಲೇಬೇಕು, ಅಲ್ಲಿಗೆ ಹೋಗ್ಬಿಟ್ಟು ಬಂದ್ರೇನೆ ಪುಣ್ಯ ಬರೋದು. ತಿರುಪತಿ ಧರ್ಮಸ್ಥಳ ನೋಡಿ, ಸ್ಥಳ ಅನ್ನೋದನ್ನ ನೋಡಿ, ಸ್ಥಳ ಮಹಾತ್ಮೆ ಅಂತ ಹೇಳ್ದಂಗೆ ಈ ರವೀಂದ್ರ ಕಲಾಕ್ಷೇತ್ರ ಅನ್ನೋದು ಅಷ್ಟರ ಮಟ್ಟಿಗೆ ನಮ್ಮೆಲ್ಲ ಎಲ್ಲರೂ ಸಿನಿಮಾದಲ್ಲಿ ಇವನು ರವೀಂದ್ರ ಕಲಾಕ್ಷೇತ್ರಪ್ಪ ಅನ್ಬಿಡೋರು ಸಿನಿಮಾದವರು. ಅಂದರೆ ಎಲ್ಲಿ ಮಟ್ಟಕ್ಕೆ ಅಂತಂದರೆ, ನಾವು ಒಂದು ಇಲ್ಲಿಂದ ಬಂದವರು ಶ್ರೇಷ್ಠರು ಅನ್ನೋದಿತ್ತು ಆವತ್ತಿನ ಕಾಲಕ್ಕೆ. ಅನೇಕ ಜನ, ಅದು CR ಸಿಂಹ ಆಗಿರ್ಬೋದು, ಲೋಕೇಶ್ ಆಗಿರ್ಬೋದು, ನಾನಾಗಿರ್ಬೋದು, ವೈಶಾಲಿ ಕಾಸರವಳ್ಳಿ ಆಗಿರ್ಬೋದು,
ಉಮಾಶ್ರೀ ಆಗಿರ್ಬೋದು ಅಥವಾ ಗಿರಿಜಾ ಲೋಕೇಶ್ ಆಗಿರ್ಬೋದು, ನೇಮ್ ದ ಎನಿ ಒನ್, ಮುಖ್ಯಮಂತ್ರಿ ಚಂದ್ರು ಅಥವಾ ಲೋಹಿತಾಶ್ವ, ಇವರಿಷ್ಟೂ ಜನ ರವೀಂದ್ರ ಕಲಾಕ್ಷೇತ್ರದ ಮೆಟ್ಲಲ್ಲಿ ಹತ್ತಿದ್ರಿಂದ ಸಿನಿಮಾದಲ್ಲಿ ಉಳ್ಕೊಂಡ್ರು. ಈಗ ಆ ಥರದ ಜನ ಯಾರೂ ಇಲ್ಲ. ಈಗ ಅದನ್ನೆಲ್ಲ ಚೆದರೋಗ್ಬಿಟ್ಟಿದೆ, ಡಿಸೆಂಟ್ರಲೈಸೇಷನ್ ಆಗಿದೆ. ಬಟ್ ನೋ ರಿಪ್ಲೇಸ್ಮೆಂಟ್ ಫಾರ್ ರವೀಂದ್ರ ಕಲಾಕ್ಷೇತ್ರ. ಇವತ್ತು ಅಬ್ಸಲ್ಯೂಟಾಗಿ ಹೇಳಬೇಕು ಅಂತಂದರೆ ರಂಗಶಂಕರ ಇದೆ, ರಂಗಶಂಕರ ಸೀಮಿತ ಜಸ್ಟ್ ಫಾರ್ ದ ಥಿಯೇಟ್ರ್ ಅಷ್ಟೇ. ಅಲ್ಲಿ ಇನ್ಯಾವುದಕ್ಕೂ ಕೊಡೋದೇ ಇಲ್ಲ ಅವರು, ಸ್ಟ್ರಿಕ್ಟ್ ಅದು. ಆಮೇಲೆ ಎರಡನೇದೇನೆಂದರೆ, ಇವಾಗ ನಮ್ಮಲ್ಲಿ ಬರ್ತಾ ಬರ್ತಾ ಏನಾಗೋಯ್ತು, ಈ ರವೀಂದ್ರ ಕಲಾಕ್ಷೇತ್ರದಲ್ಲಿ ಕಮರ್ಷಿಯಲ್ ಡ್ರಾಮಾಸ್ ಬರೋಕ್ಕೆ ಶುರು ಆಯಿತು. ಆಮೇಲೆ ರಾತ್ರಿ ಯಕ್ಷಗಾನ ಮಾಡೋರು 10 ಗಂಟೆಯಿಂದ ಬೆಳಗಿನ ಜಾವ ತನಕ, ಇದಕ್ಕೆಲ್ಲ ಪರ್ಮಿಷನ್ ಕೊಡ್ತಾ ಹೋದರು. ಸೊ ತಪ್ಪೇನಿಲ್ಲ, ಯಾಕೆಂದರೆ ಇದು ನಾನು ಮೊದಲು ಹೇಳ್ದಂಗೆ ಕಲಾಕ್ಷೇತ್ರ. ಸೊ ಒಬ್ಬೊಬ್ಬರು ನೋಡೋ ದೃಷ್ಟಿ ಒಂದೊಂದು ಥರ ಇರುತ್ತೆ. ಬಟ್ ಅವತ್ತಿನ ಕಾಲಕ್ಕೆ ಏನಾಗೋಯ್ತು, ಈ ಕೆಲವು ಸಂಘಟನೆಗಳು ಈ ಬೆಂಗಳೂರಿನ ರಂಗಾಸಕ್ತರು ಅಂತ ಕರಿಬೋದು, ಕೆಲವ್ರನ್ನ ಅವ್ರನ್ನ ಮುನಿರಂಗಪ್ಪನವರು ಅಂತಲೇ ಕರೀತಾರೆ. ನಾವಿದ್ರೇ ಕಲಾಕ್ಷೇತ್ರ ಅಂತ. ಬಟ್ ಅದ್ರ ಮೂಲ ಉದ್ದೇಶ ಕಟ್ಟಿದ್ದೆ ನಾಟಕ ಮತ್ತು ನೃತ್ಯ, ಸಂಗೀತಕ್ಕೆ ಅಂತಲೇ ಮಾಡಿರೋದು. ಆದರೆ ಇವ್ರುಗಳು ಸಂಗೀತಕ್ಕೆ ಬೇಕಾದರೆ ಚೌಡೆಯಾಗಿ ಹೋಗ್ಬೋದು, ಇಲ್ಲಿಗೆ ಅದನ್ನು ನಾವು ಹೇಳಬಾರ್ದು, ನಾವು ಅದನ್ನು ಹೇಳಲೇಬಾರ್ದು. ನಮಗೆ ನೀವು 365 ದಿವಸ ನಾಟಕ ಮಾಡ್ತೀರಾ, ನೀವು ಮಾಡಲ್ಲ. 365 ದಿವಸ ಒಂದು ಸರ್ಕಾರಿ ಕಟ್ಟಡವನ್ನು ಖಾಲಿ ಇಡೋಕ್ಕಾಗಲ್ಲ. ಏನು ಅವಾಗೇನಂತ ದುರಸ್ತಿಗೆ ಬಂದ್ಬಿಡುತ್ತೆ, ಮೇಂಟೆನೆನ್ಸ್ ಪ್ರಾಬ್ಲಮ್ ಬರುತ್ತೆ. ಹಾಗಾಗಿ 63ರಲ್ಲಿ ಕಂಪ್ಲೀಟ್ ಆದರೂ ನಾವು 72ಕ್ಕೆ ಬಂದಾಗ ಅದು ಮತ್ತೆ ರಿಪೇರಿ ಮಾಡಬೇಕಾಗಂತ ಬಂದಾಗಲೇ ಕಾರಂತರು ಹೊರಗಡೆ ನಾಟಕ ಮಾಡಿದ್ದು, ಸಂಸಾರ ರಂಗಮಂದಿರ ಅಂತ ಕರೆದು ಅವಾಗ ಅಲ್ಲಿ ಮಾಡ್ತಾ ಇದ್ವಿ. ಅಲ್ಲಿ ಇವತ್ತು ಸಂಸಾರ ಮಂದಿರ ಇದೆ, ಬಯಲ ರಂಗಮಂದಿರ ಇದೆ, ಅಲ್ಲಿ ನಾಟಕ ಆಡ್ತೀವಿ. ರವೀಂದ್ರ ಕಲಾಕ್ಷೇತ್ರದ ಹಿಂಭಾಗದಲ್ಲಿ ಬಹಳ ಪ್ರಸಿದ್ಧವಾಗಿರುವ ಸಂಸ ಬಯಲು ರಂಗಮಂದಿರ ಇದೆ. ಈ ನಮ್ಮ ಕನ್ನಡ ನಾಟಕದ ಶೇಕ್ಸ್ಪಿಯರ್ ಅಂತಾನೆ ಹೆಸರು ಮಾಡಿದ್ದ ಮೈಸೂರಿನ ಸಾಮಿ ವೆಂಕಟಾದ್ರಿ ಅಯ್ಯರ್, ಸಂಸ ಅನ್ನೋದು ಇವರ ಕಾವ್ಯನಾಮ. ಬದುಕಿದ್ದು ಬರೀ 41 ವರ್ಷ. ಬಹುತೇಕ ಹಳೆಗನ್ನಡ ಮತ್ತೆ ಆ ಕಾಲದ ಮೈಸೂರಿನ ಮಹಾರಾಜರ ಮನೆತನ, ಅಲ್ಲಿಯ ಜನಜೀವನದ ಬಗ್ಗೆನೆ ಇವರು 6 ಪ್ರಚಂಡ ನಾಟಕಗಳನ್ನ ಬರೆದಿದ್ರು. ಇದರಲ್ಲಿ ಒಂದಿಷ್ಟು ಅಂತಂದ್ರೆ ವಿಗಡ ವಿಕ್ರಮರಾಯ, ಬೆಟ್ಟದ ಅರಸು, ಬಿರುದಂತೆಂಬರ ಗಂಡ, ಸುಗುಣ ಗಂಭೀರ. ಇದು ಒಂದ್ ಕಡೆ ಆದ್ರೆ, ಇದೇ ಸಂಸ ಬಯಲು ರಂಗಮಂದಿರದಲ್ಲಿ 90s ಅಲ್ಲಿ ಒಂದು 96, 97ನಲ್ಲಿ ರಾಕ್ ಪರ್ಫಾರ್ಮೆನ್ಸಸ್ಗಳು ನಡೀತಾ ಇದ್ವು, ಗೊತ್ತಾ? ಫ್ರೀಡಮ್ ಜಾಮ್ ಅನ್ನೋ ಒಂದು ಆಗಸ್ಟ್ 15ರ ಆಸ್ಪಾಸ್ನಲ್ಲಿ ನಡೀತಾ ಇದ್ದಂತಹ ಒಂದು ಮ್ಯೂಸಿಕ್ ಫೆಸ್ಟಿವಲ್ ಇದು. ಆಗಿನ ಬೆಂಗಳೂರಿನ ಸಾಕಷ್ಟು ಜಾಝ್, ಗ್ರಂಜ್ ಆಮೇಲೆ ರಾಕ್ ಬ್ಯಾಂಡ್ಗಳು ಇಲ್ಲಿ ರಾತ್ರಿ ಪರ್ಫಾರ್ಮೆನ್ಸ್ ಕೊಡ್ತಾ ಇದ್ವು. ನೋಡಿ, ಒಂದ್ ಕಡೆ ಸಂಸ ನಮ್ಮ ನಾಡು ನುಡಿಯ ಅಪ್ಪಟ ಪ್ರತೀಕ ಆದ್ರೆ, ಇನ್ನೊಂದ್ ಕಡೆ ಅವರ ಹೆಸರಿನ ಬಯಲು ರಂಗಮಂದಿರದಲ್ಲಿ ಈ ರೀತಿ ರಾಕ್ ಪರ್ಫಾರ್ಮೆನ್ಸಸ್ ಆಗ್ತಾ ಇದ್ದಿದ್ದು ಎಷ್ಟು ವಿಶೇಷ ಅಲ್ವಾ? ಕಲಾಕ್ಷೇತ್ರದ ಬೇರೆ ಬೇರೆ ಸ್ಪೇಸಸ್ ಬಗ್ಗೆ ನೀವು ಮೇಲ್ ರಿಹರ್ಸಲ್ ಮಾಡ್ತಿದ್ರಿ ಅಂತಂದ್ರಿ, ಬಯಲು ರಂಗಮಂದಿರದ ಬಗ್ಗೆ ಹೇಳಿದ್ರಿ, ವೇದಿಕೆ ಬಗ್ಗೆ ಹೇಳಿದ್ರಿ. ಟೈಮ್ ಪಾಸ್ ಎಲ್ಲಿ ಮಾಡ್ತಿದ್ರಿ? ಕ್ಯಾಂಟೀನ್ ಇತ್ತು, ಅಲ್ಲಿ ಮೆಟ್ಲಿತ್ತು, ಎಲ್ಲಿ? ಕ್ಯಾಂಟೀನ್ ಇತ್ತು, ಮುಂಚೆ ಒಂದು ಕ್ಯಾಂಟೀನ್ ಒಳಗಡೆನೇ ಇತ್ತು. ಅಂದ್ರೆ ಈಗ ಕಲಾಕ್ಷೇತ್ರದ ಹಿಂಭಾಗದಲ್ಲಿದೆ ಹೌದು ಒಂದು. ಅವಾಗ ಅದು ರೆಡಿಮೇಡ್ ಕ್ಯಾಂಟೀನ್, ಅದೊಂಥರ ರೆಡಿಮೇಡ್ ಅಲ್ಲ, ಒಂಥರ ಟೆಂಪರರಿ ಕ್ಯಾಂಟೀನ್. ಅದು ಯಾವುದೋ ಒಂದು ಜಾಗ ಕೊಟ್ಟು ಬಾಕ್ಸ್ ಥರ ಮಾಡಿಕೊಂಡು ಅಲ್ಲೇ ಮಾಡೋದು. ಈಗ ಒಂದು ಕಿಚನ್ ಥರನೇ ಆಗಿ ಹಿಂದ್ಗಡೆ ಆಗಿಬಿಟ್ಟಿದೆ, ಫುಲ್ ಫ್ಲೆಜ್ಡ್ ಇದಾಗಿದೆ. ಬಟ್ ಏನಾಗತ್ತೆ ಅಂದರೆ, ಅಲ್ಲಿ ಬರೋ ಗ್ರಾಹಕರೆಲ್ಲ ಕಲಾಕ್ಷೇತ್ರಕ್ಕೆ ಬಂದವ್ರು ಮಾತ್ರ ಬರ್ತಾರೆ. ಅಂದರೆ ಕಲಾಕ್ಷೇತ್ರಕ್ಕೆ ಸಂಬಂಧಪಟ್ಟವರು ಬರ್ತಾರೆ, ಅಥವಾ ಈ ಕಲಾವಿದರು ಕೆಲವರು ಅಲ್ಲೇ ಇರ್ತಾರೆ. ಇವತ್ತೆಲ್ಲ ಇನ್ಯಾವುದೋ ನಾಟಕ ಸಿಗ್ಬೋದು ಅಂತ. ನಾವಿದ್ದ ಟೈಮಲ್ಲಿ ನಾವು ಹೆಚ್ಚಿಗೆ ಕಳೆದಿದ್ದು ಕಲಾಕ್ಷೇತ್ರಕ್ಕಿಂತ NMH. ನಮಗೆ NMH ವಾಸ್ ಒಂಥರ ನಮಗೆ ಆಲ್ಮೋಸ್ಟ್ ನಮ್ಮ ಕೆರಿಯರ್ನ ಮೋಲ್ಡ್ ಮಾಡಿದಂಥ ಜಾಗ. ಯಾಕೆಂದರೆ ಕಲಾಕ್ಷೇತ್ರದಲ್ಲಿ ಕೇವಲ ನಾಟಕ, NMHಲ್ಲಿ ನಾಟಕ ಮತ್ತು ಸಿನಿಮಾ ಎರಡೂ ನಡೆಯೋದು. ಒಂದು ಉದಾಹರಣೆ ಅದಕ್ಕೊಂದು ಕೊಡ್ತೀನಿ. ನನಗೆ ಬಾಲಚಂದ್ರ ಹೆಂಗೆ ಸೆಲೆಕ್ಟ್ ಮಾಡೋದು ಅಂದರೆ, ಅವರು ನಾಟಕ ನೋಡಿದ್ದಾರೆ, ಯಾವುದೋ ಜೋಕುಮಾರ್ ಸ್ವಾಮಿ ಹೈವದನ್ನು ಚೆನ್ನೈನಲ್ಲಿ ನೋಡಿದ್ದಾರೆ. ನೋಡ್ಬಿಟ್ಟು ಏನಾಗಿದೆ, ಅವ್ರಿಗೆ ಒಂದು ಪಾತ್ರಕ್ಕೆ ನಾನು ಬೇಕಾಗಿತ್ತು. ಅದರಲ್ಲಿ ರಜನಿಕಾಂತ್, ಸರಿತಾ ಆಲ್ರೆಡಿ ತಪ್ಪಿದ ತಾಳ ಅಂತ. ಈ ಕನ್ನಡ ವರ್ಷನ್ಗೆ ನಾವು ಸುಂದರ ರಾಜನ್ನು ಹಾಕ್ಕೋಬೇಕು, ಅವ್ರನ್ನ ನೋಡಿದ್ದೀವಿ ಅಂತ ಬಂದು ಹುಡುಕಿದ್ದಾರೆ. ಆವಾಗ ನಮಗೆ ಫೋನ್ ಇಲ್ಲ ಆ ಟೈಮಲ್ಲಿ, ಮನೇಲಿ ಫೋನು ಇಲ್ಲ. ಎರಡನೇದು, ಅವ್ರೇನು ಮಾಡಿದ್ದಾರೆ, ಒಂದಾನೊಂದು ಕಾಲದ ಸಿನಿಮಾ ಅವಾಗ ತಾನು ರಿಲೀಸ್ ಆಗಿತ್ತು. ರಿಲೀಸ್ ಆದ ತಕ್ಷಣ ಏನು ಮಾಡಿದ್ದಾರೆ, ಯಾರು ಸುಂದರ್ ಅಂತಾರೆ ಅಂತೇಳಿ ಸುಂದರ ಕೃಷ್ಣ ಅರಸು ಅಂತ ತೋರಿಸಿದ್ದಾರೆ. ಇವರಲ್ಲ ಅಂದರೆ ಸುಂದರ್ ಅಂತ, ಯಾರು ಸುಂದರ್ ಅಂತ ಕೊನೆಗೆ ನೋಡ್ಬಿಟ್ಟು, ಓಹೋ ಇವರ ಅಂದ್ಬಿಟ್ಟು ಆವಾಗ ತಬಲಿ ನೀನಾದ ಮಗನಲ್ಲಿ ಮಾಡಿದ್ದೆ ನಾನು. ಒಂದಾನೊಂದು ಕಾಲದಲ್ಲಿ ಆಗಿತ್ತು. BM ವೆಂಕಟೇಶನ್ ಅವರು ಇದ್ದವರು, ಓ ಈ ಹುಡುಗನ, ಇವನು ಕಲಾಕ್ಷೇತ್ರದಲ್ಲಿ ಇರ್ತಾನೆ ಅಂತ.
ಅಲ್ಲಿ ಬಂದು ಕಲಾಕ್ಷೇತ್ರದಲ್ಲಿ ಹುಡುಕಿದರೆ ಸಿಕ್ಕಿಲ್ಲ. ಕೊನೆಗೇನಾಯಿತು, ಇನ್ನೇನು ಮಾರನೇ ದಿವಸ ಆಯಿತು, ಅವ್ನು ಸಿಗದಿದ್ರೆ ನೋಡೋಣ ಇನ್ಯಾರನ್ನಾದ್ರು ಹಾಕ್ಕೋಬೇಕು ಅಂತ ಒಂದು ಲಾಸ್ಟ್ ಚಾನ್ಸ್ ಅಂತ ಹೇಳಿ NMH ಒಂದೆಲ್ಲ ಚಿಕ್ಕ ಚಿಕ್ಕ ಚೀಟಿ ಬರುತ್ತೆ, ಈ ಥರ ಕೆ ಬಾಲಚಂದ್ರ ಇಸ್ ವೇಟಿಂಗ್ ಟು ಮೀಟ್ ಯು, ಹೋಟೆಲ್ ವುಡ್ಲ್ಯಾಂಡ್ಸ್, ರೂಮ್ ನಂಬರ್ ಸೋನ್ಸು ಅಂತ ಹಾಕಿ ಬಂದಿರುತ್ತೆ. ನಾನು 3 ದಿವಸ ನಾನು NMH ಬಂದೇ ಇಲ್ಲ. ಅವತ್ತು ಇದ್ದಕ್ಕಿದ್ದಂಗೆ ಹೋಗ್ತೀನಿ, ಹೋದ ತಕ್ಷಣ ಎಂಥದ್ದು ಮಾರ ಇದೆ, ಎಲ್ಲಿ ಹೋಗಿದ್ರಿ ನೀವು ನೋಡಿ, ಯಾರೋದೊಂದು ಡೈರೆಕ್ಟ್ರ್ ಅಂತೆ, ಅವರು ಬಂದು ಅಲ್ಲಿದ್ದಾರಂತೆ ನೋಡಿ, ಒಂದು ಚೀಟಿ ಕೊಟ್ಟು ಹೋಗಿದ್ದಾರೆ ನಿಮಗೆ ಅಂತ ಚೀಟಿ ಕೊಟ್ಟ. ನೋಡು ಕೆ ಬಾಲಚಂದ್ರರು. ನನಗೆ ಆಶ್ಚರ್ಯ, ನನ್ನ ನೋಡಬೇಕು ಅಂತ ಬಂದಿದ್ದಾರ. ಅಯ್ಯೋ ನನಗೆ ಮತ್ತೆ ಡೌಟ್, ಇದೆಯೇ ಬೇರೆ ಯಾರಿಗಂದ್ರೆ ಇಲ್ಲ ನಿಮಗೆ, ನಂಬ್ತೀವೋ ಬಿಡ್ತೀವೋ ವರ್ಷ ಅಲ್ಲಿಂದ ಹಾಗೆ ಹವಾಯಿ ಚಪ್ಪಲಿ ದಾಡಿ ಗಿಡಿ ಬಿಟ್ಟಿದ್ದೆ. ಇದರಲ್ಲಿ ಒಂದಾನೊಂದು ಕಾಲದಲ್ಲಿ ದಾಡಿ ಬಿಟ್ಟಿದ್ನಲ್ಲ, ಆ ದಾಡಿ ಒಂದು ಚೆಕ್ ಶರ್ಟ್ ನೆನಪಿದೆ, ಯಾವುದೋ ಒಂದು ಚೆಕ್ ಶರ್ಟು, ಹವಾಯಿ ಚಪ್ಪಲಿ, ತಿರ್ಗಾ ವಾಕಿಂಗ್ ಇದನ್ನು NMH ಇಂದ ವುಡ್ಲ್ಯಾಂಡ್ಸ್ಗೆ ಹೋಗಿ ಅವರು ಹೇಳಿದ ರೂಮ್ ಹೋದಾಗ ಬಾಗಿಲು ತೆರೆದೆ, ಅನಂತ್ ಅಂತ ಒಬ್ರಿದ್ದು. ಈ ವಾಕಿಂಗ್ ಮಾಡಿಕ್ಕೆ ಹೋಗಿದ್ರಲ್ಲಿ ಬೆವತೋಗ್ಬಿಟ್ಟಿದ್ದೆ, ಫುಲ್ಲು ಸ್ವೆಟ್ಟಿಂಗ್. ಸರಿ ಅವರು ಪ್ಲೀಸ್ ಕಮಿನ್ ಅಂತಂದು ಹೇಳಿ ಬಾಗಿಲು ತೆಗೆದ್ರು. ಸೋ ನೈಸ್ ವಿ ಆರ್ ಮೀಟಿಂಗ್ ಅಂತೆಲ್ಲ ಹೇಳಿ ಇರೋ ವಿಷಯಗಳೆಲ್ಲ ಹೇಳಿದ್ರು. ಆಮೇಲೆ ಈ ಥರ ನಾವು 2 ವರ್ಷನ್ಸ್ ಮಾಡ್ತಾಯಿದ್ದೀವಿ, ತಮಿಳು ಮತ್ತು ಕನ್ನಡ ವರ್ಷದಲ್ಲಿ ನಿಮ್ಮನ್ನು ಹಾಕೋಬೇಕು ಅಂತ ಇದ್ದೀವಿ, ಡೈರೆಕ್ಟ್ ಮೇಲ್ಗಡೆ ಇದ್ದಾರೆ, ಬನ್ನಿ ಕರ್ಕೊಂಡು ಹೋಗ್ತೀನಿ ಅಂತ ಇವ್ರ ರೂಮಲ್ಲೇ ವಾಷಿಂಗ್ ಎಲ್ಲ ಮಾಡಿಕೊಂಡು ಮುಖಾಲ ಹೊರಿಸ್ಕೊಂಡು 2nd or 3rd ಫ್ಲೋರು ಆ ಕಡೆ ಇತ್ತು, ಹೋದೆ. ಇವರು ವೈಟ್ ಡ್ರೆಸ್ಸಲ್ಲಿದ್ದರು. ಐ ಸ್ಟಿಲ್ ರಿಮೆಂಬರ್. ನಾನು ಕಮೀನ್ ಕೂತ್ಕೊಂತ ಹೇಳಿದ್ರು, ಪರವಾಗಿಲ್ಲ ಸರ್, ಇಟ್ಸ್ ಓಕೆ, ನೋ ಸಿಟ್ ಡೌನ್ ಅಂತ ಮನುಷ್ಯನ ಕೊಡಿಸಿ ಪೊಲೀಸ್ ವಿಚಾರಣೆ ಮಾಡ್ತಾರಲ್ಲ, ಆ ಕಡೆಗೂ ಈ ಕಡೆಗೂ ಆ ಕಡೆಗೂ ನಡೀತಾ ಕೈಯಲ್ಲಿ ಒಂದು ಸಿಗರೇಟ್ ಇಟ್ಕೊಂಡು ಸ್ವಲ್ಪ ನನ್ನನ್ನು ಎಲ್ಲ ಆಂಗಲಲ್ಲಿ ನೋಡೋದು. ಹೀಗೆ ಸಂಡಂಗೆ ಒಂದು ಫಿಲಿಮ್ ತಪ್ಪು ತಾಳಂಗಳು, ತಪ್ಪಿದ ತಾಳ ಅಂತ ಬರಲಿ ಅವ್ರಿಗೆ, ತಪ್ಪು ತಾಳಂಗಳು ಅನ್ನೋದೆಲ್ಲ ಹೇಳಿ, ಐ ವಾಂಟ್ ಟು ಕ್ಯಾಸ್ಟ್ ಯು ಇನ್ ದಿಟ್ ಕನ್ನಡ ವರ್ಷನ್. ஓகே சார் போடுங்க சார் பண்ணுறேன். போடுங்க சார் பண்ணுறியா, தமிழ் வருமா உனக்கு? தமிழ் வரும் சார். ಅನಂತೋ ತಮಿಳು ವರ್ಷನ್ಗೆ ಇವನೇ ಪೋಟೋಡ. ಸೊ ಹಾಗಾಗಿ ಈ ರವೀಂದ್ರ ಕಲಾಕ್ಷೇತ್ರದ ಮೆಟ್ಲಿದೆಯಲ್ಲ, ನೀನು ಹೇಳಿದಲ್ಲ ಏನೇನು ನಮಗೆ ಪ್ರಸಿದ್ಧಿ ತಂದು ಕೊಡ್ತು ಅಂದರೆ, ಹಾಗಾಗಿ ಅದಕ್ಕೆ ಸೆಲೆಕ್ಟ್ ಆಗಿ ಇಡೀ ಇದನ್ನೇ ಬದಲಾಯಿತು. NMH ಇವೆಲ್ಲ ಈ ಇಂಟಿಗ್ರೇಟೆಡ್ ಫೀಲಿಂಗ್, NMH ಆಗಲಿ ಅಥವಾ ರವೀಂದ್ರ ಕಲಾಕ್ಷೇತ್ರ ಹ್ಯಾಸ್ ಗಿವನ್ ಲಾಟ್ ಆಫ್ ಈ ಥರದೊಂದು ರಿಮೆಂಬ್ರೆನ್ಸ್ ಕೊಟ್ಟಿದ್ದೆ. ರವೀಂದ್ರ ಕಲಾಕ್ಷೇತ್ರ ಕಾಣದ ಕಲಾವಿದರಿಲ್ಲ, ನೋಡದೇ ಇರುವಂತಹ ಪ್ರದರ್ಶನ ಇಲ್ಲ. ಇಲ್ಲಿ ನಮ್ಮ ಕರ್ನಾಟಕದವರೇ ಆದ ವಿದುಷಿ ಗಂಗೂಬಾಯಿ ಹಾನ್ಗಲ್, ಪಂಡಿತ್ ಮಲ್ಲಿಕಾರ್ಜುನ್ ಮನ್ಸೂರ್, ವೀಣೆ ದೊರೆಸ್ವಾಮಿ ಅಯ್ಯಂಗಾರ್, ಮೈಸೂರು ಅನಂತಸ್ವಾಮಿ, ಹಾಗೆ ಯಕ್ಷಗಾನ ಲೋಕದ ದಿಗ್ಗಜರಾದ ಕೆರೆಮನೆ ಶಂಭು ಹೆಗಡೆ, ಚಿಟ್ಟಾಣಿ ರಾಮಚಂದ್ರ ಹೆಗಡೆ, ಇವರೆಲ್ಲರ ಪ್ರದರ್ಶನಗಳನ್ನ ಕಲಾಕ್ಷೇತ್ರ ಕಂಡಿದೆ. ಹಾಗೇನೆ ಭಾರತ ರತ್ನ MS ಸುಬ್ಬಲಕ್ಷ್ಮಿ, ಭಾರತ ರತ್ನ ಪಂಡಿತ್ ಭೀಮ್ಸೇನ್ ಜೋಶಿ, ಡಾಕ್ಟರ್ ಬಾಲಮುರಳಿ ಕೃಷ್ಣ, ಹರಿಪ್ರಸಾದ್ ಚೌರಸಿಯ, ಇವರೆಲ್ಲರ ಗಾನ ಸುಧೆ, ಸಂಗೀತ ಸುಧೆ ಕೂಡ ಕಲಾಕ್ಷೇತ್ರದಲ್ಲಿ ಹರಿದಿದೆ. ಇದಿಷ್ಟೇ ಅಲ್ಲ, ಲಂಡನ್ನ ರಾಯಲ್ ಶೇಕ್ಸ್ಪಿಯರ್ ಕಂಪನಿ, ಸಾರ್ಕ್ ಉತ್ಸವ, ರಷ್ಯನ್ ಉತ್ಸವ, ಹಾಗೇನೆ ಕೇಂದ್ರ ಮತ್ತು ರಾಜ್ಯ ನಾಟಕ ಅಕಾಡೆಮಿ ಪ್ರಶಸ್ತಿ ಪ್ರದಾನ ಸಮಾರಂಭ, ಹಾಗೆ ನಮ್ಮ ಕರ್ನಾಟಕದ ರಾಜ್ಯೋತ್ಸವ ಸಮಾರಂಭಗಳು ಕೂಡ ಈ ನಮ್ಮ ರವೀಂದ್ರ ಕಲಾಕ್ಷೇತ್ರದಲ್ಲಿ ನಡೆದಿದ್ದಾವೆ. ನೀವು ಕಾರಂತರದ್ದು ಎಷ್ಟೋ ನಾಟಕಗಳ ಹೆಸರು ಹೇಳಿದ್ರಿ. ನಿಮಗೆ ಬಹಳ ಇಷ್ಟ ಆಗಿರೋ, ಮನಸ್ಸಿಗೆ ಹತ್ರ ಆಗಿರೋ ಯಾವ್ದಾದ್ರು ಒಂದು ರಂಗಗೀತೆ, ಯಾಕೆಂದ್ರೆ ಅವ್ರು ಬಹಳ ಫೇಮಸ್ ರಂಗಗೀತೆ. ತುಂಬ ಇಲ್ಲ, ಕಾರಂತರ ರಂಗ ಸಂಗೀತನೇ ಒಂದು ಅಧ್ಯಯನ ಮಾಡುವಂಥ ವಿಚಾರ. ಯಾಕೆಂದರೆ ಅವರು ಹಾಡು ಅಂದರೆ ಆಡ್ದಂಗಿರಬೇಕು, ಹಾಡು ಅಂದರೆ ಆಡ್ದಂಗಿರ್ಬೇಕು. ಅದು ಒಂದು ಭಾಷೆಯ ಒಂದು ಇದು ಅಂದರೆ ರಂಗಭೂಮಿನಲ್ಲಿ ಭಾಳ ತುಂಬ ಸುಶ್ರಾವ್ಯವಾಗಿ ಹಾಡಬೇಕು ಅಂತೇನಿಲ್ಲ, ಕರ್ಕಶವಾಗಲೂ ಹಾಡ್ಬೋದು, ಹಾಡುಗಳೇ ಹಾಗೆ. ಈಗ ಒಂದು ಹೇಳ್ತೀನಿ, ನನಗೆ ಇದರಲ್ಲಿ ಜಾನಪದ ಗೀತೆಗಳೆಲ್ಲ ಇದೆ, ಯಾವುದರಲ್ಲಿ ಜೋಕುಮಾರ ಸ್ವಾಮಿಯಲ್ಲಿ. ಅದೇ ರೀತಿ ಹೈವನಂದ ಅನೇಕ ಹಾಡುಗಳು ಇವತ್ತು ಮರೆಯೋಕ್ಕಾಗಲ್ಲ. ಅವತ್ತೆಲ್ಲ ಒಂದು ಸಾಂಗ್ ಸೆಷನ್ನೇ ನಡೆದೋಗ್ಬಿಡೋದು. ನನಗೆ ತುಂಬ ಫೇವರೇಟ್ ಅಂತಂದರೆ ಹೈವನಂದ ಹಾಡುಗಳು. ನಾನೇ ಹಾಡಿದ್ದೀನಿ, ಮತ್ತು ನಾಟಕದಲ್ಲೂ ಹಾಡಿದ್ದೀನಿ, ರೆಕಾರ್ಡಿಂಗಲ್ಲೂ ಹಾಡಿದ್ದೀನಿ. ಎಷ್ಟು ನೆನಪುಗಳು, ಎಷ್ಟು ಕಥೆಗಳು. ನೀನು ಹೇಳ್ದಂಗೆ ರವೀಂದ್ರ ಕಲಾಕ್ಷೇತ್ರ ಅನ್ಫರ್ಗೆಟಬಲ್ RK. ಈ RK ಅಂತ ಏನು ಬರುತ್ತೆ ಅದೆಲ್ಲನೂ ರಾಜ್ ಕಪೂರ್ ಆಗಿರ್ಬೋದು, ರಾಜ್ಕುಮಾರ್ ಆಗಿರ್ಬೋದು, ರವೀಂದ್ರ ಕಲಾಕ್ಷೇತ್ರ ಆಗಿರ್ಬೋದು, ಏನೇನಾದ್ರೂ ಆಗಿರ್ಬೋದು, ಇಟ್ ಮೇಕ್ಸ್ ಒಂದು RK ಇನ್ನೊಂದು ಸಿಗ್ನೇಚರ್ ಕೊಟ್ಬಿಡುತ್ತೆ. ಅದು ಅಂಥ ಒಂದು ಅದ್ಭುತವಾದ ಸಬ್ಜೆಕ್ಟ್ನ ಇವತ್ತು ನೀನು ಹೇಳಿದ್ಯಾ. ನನಗೆ ತಕ್ಕ ಮಟ್ಟಿಗೆ ಏನೇನು ಅನಿಸಿದೆ ಹೇಳಿದ್ದೀನಿ.
ಬೇಕಾದಷ್ಟು ಹೇಳಿದ್ದೀರಿ, ಸಾಕಷ್ಟು. ಈಗ ತುಂಬ ಈಗ ನನ್ನ ಜನ್ರೇಷನ್ಗೆ ಅಥವಾ ಇತ್ತೀಚಿನವರಿಗೆ ಕಥೆಗಳು ಒಂದಿಷ್ಟು ಕೇಳಿದ್ದೀವಿ, ಹಂಗಿತ್ತಂತೆ ಇತ್ತಂತೆ. ಈಗ ನೀವು ಅದೇ ಕಾಲದಲ್ಲಿ ಇದ್ದವರು, ಜೀವಿಸಿದವರು, ನಾಟಕಗಳನ್ನು ಮಾಡಿದವರು, ನಿಮ್ಮ ಬಾಯಿಂದ ಇದೆಲ್ಲ ಕೇಳೋದಿದೆಯಲ್ಲ, ಒಂಥರ ನಾವೇ ಆ ಕಾಲಕ್ಕೆ ಹೋಗಿ ನಾವೇ ನೋಡಿದ್ವೇನೋ ಅನ್ನೋ ಒಂದು ಕಲ್ಪನೆನ ನೀವು ನಮಗೆ ಮಾಡಿಸಿದ್ರಿ. ಬಹುಶಃ ಬೆಂಗಳೂರಿಯನ್ಸ್ ಅವ್ರ ತುಂಬ ಬ್ಲೆಸ್ಸೆಡ್. ಬರೀ ಸುಂದರರಾಜ್ ಅವ್ರು ಅಷ್ಟೇ ಅಲ್ಲ, ಅವ್ರು ಹೇಳ್ದಂಗೆ ಡೆಫಿನೆಟ್ಲಿ ನಾವು ಬೆಂಗಳೂರವ್ರು ಬ್ಲೆಸ್ಡೇ. ಬೆಂಗಳೂರಲ್ಲಿರೋರು, ಬೆಂಗಳೂರಿನ ಹೊರಗಿನವರು ಕೂಡ ಬಹಳಷ್ಟು ಜನ ನೀವು ಕಲಾಕ್ಷೇತ್ರಕ್ಕೆ ಹೋಗಿರ್ತೀರಿ, ನಾಟಕ ನೋಡಿರ್ತೀರಿ, ಬಹುಶಃ ನಾಟಕಗಳನ್ನು ಮಾಡಿರಬಹುದು ಕೂಡ. ನಿಮ್ಮ ಅನುಭವಗಳು ನೋಡಿರೋದು ಅಥವಾ ಪ್ರದರ್ಶನ ಮಾಡಿರೋ ಅನುಭವಗಳನ್ನು ಖಂಡಿತ ನಮ್ಮ ಕಮೆಂಟಲ್ಲಿ ನೀವು ದಾಖಲೆ ಮಾಡ್ಬೋದು. ನೀವು ಆ ಕಾಲದ ಒಂದು ದಾಖಲೆಯನ್ನು ಮಾಡಿದ್ರಿ, ಇಷ್ಟೊತ್ತು ಕೂತ್ಕೊಂಡು ಎಷ್ಟೆಲ್ಲ ನಿಮ್ಮ ನೆನಪಿನ ಬುತ್ತಿಯನ್ನು ನಮ್ಮ ಎದುರಿಗೆ ಬಿಚ್ಚಿಟ್ರಿ. ಬಂದಿದ್ದಕ್ಕೆ, ಇಷ್ಟೆಲ್ಲ ಖುಷಿಯಾಗಿ ಮಾತಾಡಿದ್ದಕ್ಕೆ ತುಂಬ ಧನ್ಯವಾದ. ಥ್ಯಾಂಕ್ ಯು. ನನಗೂ ಅಷ್ಟೇ, ಬಹಳ ದಿನಗಳ ನಂತರ ನಿನ್ನನ್ನು ನೋಡಿದ್ದು. ಆಮೇಲೆ ವರ್ಷ ಅಂತಂದರೆ ಒಂಥರ ಅದು ಇಟ್ ರೆಪ್ರೆಸೆಂಟ್ ರೈನ್. ಮತ್ತೆ ಮಳೆ ಹುಯ್ಯುತ್ತಿದೆ, ಎಲ್ಲ ನೆನಪಾಗುತ್ತೆ. ನಿನಗೆ ಯಾವ ಹಾಡು ಇಷ್ಟ? ನೀವು ಯಾವ್ದು ಹಾಡಿದ್ರು ಇಷ್ಟ ನನಗೆ. ನೀವು ಹೇಳ್ದಂಗೆ ಹಯವದನದ ಎಲ್ಲ ಹಾಡುಗಳು ನಂಗೆ ಬಹಳ ಇಷ್ಟ. ನಂಗೆ ನಮಗೆ ಒಪ್ಪಿತವಿಲ್ಲ ಬುರುಡೆಯಲಲ್ಲಾಡಿ, ನಾಲಿಗೆ ತೆರೆದಿಟ್ಟ ಮುಂಬರುವ ಕಾಲ, ನಾಲಿಗೆ ತೆರೆದಿಟ್ಟ ಮುಂಬರುವ ಕಾಲ, ನಾಲಿಗೆ ತೆರೆದಿಟ್ಟ ಮುಂಬರುವ ಕಾಲ. ಓದಬೇಕೌ ಬ್ರಹ್ಮ ಕರುಳ ಗಂಟನು ಬಿಡಿಸಿ, ಬೇರೆಯಾಗಿಸಿಯೇ ಬರೆದಿಟ್ಟ ಬಾಳ, ಬೇರೆಯಾಗಿಸಿಯೇ ಬರೆದಿಟ್ಟ ಬಾಳ, ಬೇರೆಯಾಗಿಸಿಯೇ ಬರೆದಿಟ್ಟ ಬಾಳ. ರೇಡಿಯೋ ಅಜೀಂ ಪ್ರೇಮ್ಜಿ ಯೂನಿವರ್ಸಿಟಿ ಯೂಟ್ಯೂಬ್ ಚಾನೆಲ್ನ ನೋಡಿ, ಆಮೇಲೆ ಸಬ್ಸ್ಕ್ರೈಬು ಮಾಡಿ. You're listening to आप सुन रहे हैं You're listening to Hinsunothat. നിങ്ങൾ കേൾക്കുന്നത് ನೀವು ಕೇಳ್ತಾ ಇದ್ದೀರಾ Radio ರೇಡಿಯೋ ಅಜೀಂ ಪ್ರೇಮ್ಜಿ ಯೂನಿವರ್ಸಿಟಿ.